ನಮಸ್ಕಾರ ಗೆಳೆಯರೆ. ಕರ್ಣಪರ್ವದ ಕಳೆದ ಸಂಚಿಕೆಯಲ್ಲಿ ನಾವು ಗಮನಿಸಿದಂತದ್ದು ಹೇಗೆ ಅರ್ಜುನ ತನ್ನ ಅಣ್ಣನಾದಂತಹ ಧರ್ಮರಾಯನಿಗೆ ಏಟಾಗಿದೆ ಅಂತ ವಿಷಯ ತಿಳ್ಕೊಂಡು ಕೃಷ್ಣ ಸಮೇತನಾಗಿ ಅಲ್ಲಿಗೆ ಹೋಗ್ತಾನೆ. ಆದ್ರೆ ಧರ್ಮರಾಯನಿಗೆ ನೋವು, ಅವಮಾನ ಇವೆಲ್ಲದರಿಂದ ಅರ್ಜುನನನ್ನೇ ಮೂದರಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನೋಯುವ ಹಾಗೆ ಜರಿತಾನೆ. ಇದರಿಂದ ಒಂದು ಹಂತಕ್ಕೆ ಅರ್ಜುನ ಕುಪಿತುಕೊಂಡು ತನ್ನ ಅಣ್ಣನಾದಂತಹ ಧರ್ಮರಾಯನನ್ನೇ ಕೊಂದು ಹಾಕಲಿಕ್ಕೆ ಖಡ್ಗವನ್ನ ಎತ್ತಿದಾಗ ಕೃಷ್ಣ ತಡಿತಾನೆ. ಧರ್ಮರಾಯನಿಗೆ ಬೇಜಾರಾಗಿ ಕಾಡಿಗೆ ಹೊರಡ್ತೀನಿ ತಪಸ್ಸು ಮಾಡ್ಲಿಕ್ಕೆ ಅಂತ ಹೇಳಿ ಹೊರಟು ನಿಂತಾಗ ಕೊನೆಗೆ ಅರ್ಜುನನೇ ಹೋಗಿ ಒಪ್ಪಿಸಿ ಬೇಡ ಅಂತ ಹೇಳಿ ಕರ್ಕೊಂಡ್ಬರುವಂತದ್ದು ಇದು ನಡೆದಂಥದ್ದು. ಇವತ್ತಿನ ಸಂಚಿಕೆಯಲ್ಲಿ ಅದನ್ನು ಮುಂದುವರೆಸ್ತಾ ಬಹಳ ಮುಖ್ಯವಾದಂತಹ ಒಂದು ಭಾಗ ಅದು ದುಶ್ಯಾಸನ ವಧಾ ಪ್ರಸಂಗ. 19ನೇ ಸಂಧಿಯಲ್ಲಿ ನಾವು ಅದನ್ನು ಗುರುತಿಸುತ್ತೇವೆ. ಎಂದಿನಂತೆ ಪರೀಕ್ಷೆಗೆ ನಾವು ಪಂಪನ ಜೊತೆಗೆ ಈ ಒಂದು ಪ್ರಕರಣವನ್ನು ಹೋಲಿಕೆ ಮಾಡಬೇಕಾಗಿರೋದ್ರಿಂದ ಈಗಾಗಲೇ ನಾನು ವಿಕ್ರಮಾರ್ಜುನ ವಿಜಯದಲ್ಲಿ ಈ ವಿವರಣೆಯನ್ನು ಕೊಟ್ಟಿರುವಂತಹ ಭಾಗವನ್ನ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ಒಮ್ಮೆ ಅದನ್ನ ಗ್ಲಾನ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಮತ್ತೆ ಬಂದು ಈ ಒಂದು ಭಾಗವನ್ನ ನೋಡ್ಕೊಳ್ಳಿ. ಯಾವ ಭಾಗಗಳನ್ನ ಕುಮಾರವ್ಯಾಸ ವಿಭಿನ್ನವಾಗಿ ತೋರಿಸಿದ್ದಾನೆ ಎನ್ನುವಂತಹ ಒಂದು ಅಂಶವನ್ನ ನಾವು ಸುಲಭವಾಗಿ ಗುರುತಿಸಬಹುದು. 18ನೇ ಸಂಧಿ ಸಂಪೂರ್ಣವಾಗಿ ಅರ್ಜುನ ಹೇಗೆ ತನ್ನ ಅಣ್ಣನಾದಂತಹ ಧರ್ಮರಾಯನ ಆಣತಿಯಂತೆ ಆಶೀರ್ವಾದವನ್ನ ಪಡ್ಕೊಂಡು ಕರ್ಣನನ್ನ ನಾನು ಯುದ್ಧದಲ್ಲಿ ಸೋಲಿಸ್ತೇನೆ, ನಿಮ್ಮ ಅವಮಾನಕ್ಕೆ ತಕ್ಕುದಾದಂತಹ ಶಿಕ್ಷೆಯನ್ನ ನಾನು ಕರ್ಣನಿಗೆ ಕೊಡ್ತೇನೆ, ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿ ಧರ್ಮರಾಯನ ಆಶೀರ್ವಾದವನ್ನ ಪಡೆದು ಅರ್ಜುನ ಯುದ್ಧ ಭೂಮಿಗೆ ಬರುವಂತಹ ದೃಶ್ಯ ಅಷ್ಟೇ. ಅದರಲ್ಲಿ 17ನೇ ಭಾಗವನ್ನು ನೋಡಿದ್ರೆ ನಮಗೊಂದು ಸಮರಿ ಸಿಕ್ಬಿಡುತ್ತಷ್ಟೇ. ಅರಸ ಕೇಳೈ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಿರುವಂತದ್ದು, ಅರಸ ಕೇಳು ಸಮರ ಭೂಮಿಗೆ ಪರಿದರ್ ಅರಸರಾಳುಗಳು ರಾಯನ ಸಿರಿಮುಡಿಗೆ ಸುಕ್ಷೇಮ ಮುಚ್ಚಿದವು ಏರು ಮದ್ದಿನಲ್ಲಿ. ಭೀಮ ಈಗ ಹೋರಾಟ ಮಾಡ್ತಾ ಇದ್ದಾನೆ ಕೌರವರ ಪಾಳೆಯದ ಜೊತೆಗೆ. ಆ ಸಂದರ್ಭದಲ್ಲಿ ಸುಕ್ಷೇಮದ ವಾರ್ತೆ, ಒಳ್ಳೆಯ ಸುದ್ದಿ ಅಥವಾ ಶುಭ ವಾರ್ತೆ ಅನ್ನುವಂಥದ್ದು ಬಂದು ಅಪ್ಪಳಿಸುವ ಹಾಗೆ ಬರುತ್ತೆ ಭೀಮನ ಕಡೆಗೆ. ಅದೇನು ಅಂತ ಹೇಳಿದ್ರೆ, ಮರಳಿ ನೇಮವ ಕೊಂಡು ಪಲ್ಲುಗುಣ ಬರುತ್ತಲ ಇದನೇ ಜಿಯ ನಿಮ್ಮಯ ಚರಣ ಸರಸಿದಾಣೆ ಎಂದರು ಭೀಮಸೇನಂಗೆ. ಸೊ ಪಾಂಡವರ ಸೈನಿಕರೆಲ್ಲರೂ ಬಂದು ಭೀಮನಿಗೆ ಆ ಸುದ್ದಿಯನ್ನು ತಲುಪಿಸ್ತಾರೆ. ನಿಮ್ಮ ಚರಣ ಸರಸಿದ ಆಣೆ, ನಿಮ್ಮ ಪಾದಕಮಲದ ಆಣೆ, ಅಣ್ಣನ ಆಣತಿಯಂತೆ ಅಂದ್ರೆ ಧರ್ಮಜನ ಆಣತಿಯಂತೆ ಪಲ್ಲುಗುಣ ಅವರ ಆಶೀರ್ವಾದವನ್ನು ಪಡೆದು ಯುದ್ಧಕ್ಕೆ ಮತ್ತೆ ಬರ್ತಿದ್ದಾರೆ ಅಂತ ಹೇಳುವಂಥದ್ದು. ಭೀಮನಿಗೆ ಆಗ ಉತ್ಸಾಹ ಬರುತ್ತೆ. ಮತ್ತೆ ಅರ್ಜುನ ವಾಪಸ್ ಯುದ್ಧಕ್ಕೆ ಬರ್ತಿದ್ದಾನೆ ಅಂದ ತಕ್ಷಣ ಮತ್ತೊಂದಷ್ಟು ಸ್ಫೂರ್ತಿ, ಒಂದಷ್ಟು ಧೈರ್ಯ ಮತ್ತು ಶಕ್ತಿ ಅವನಿಗೆ ತುಂಬುತ್ತೆ. ಅಲ್ಲಿಗೆ 18ನೇ ಆಶ್ವಾಸನವಾಗಿ ಒಟ್ಟು ಚಿತ್ರಣ ಇಷ್ಟು ಅಂತ ಹೇಳಿ ಗೊತ್ತಾಗುತ್ತೆ. ಗಂಡುಗಲಿ ಯಮತನುಜನಲ್ಲಿ ಮಾರ್ತಾಂಡ ತನಯನ ವಧೆಗೆ ನೇಮವಗೊಂಡು ಕದನೋದ್ಧಮದಲ್ಲಿ ಹೊರವಂಟನ್ ಆಪಾರ್ಥ. ಮಾರ್ತಾಂಡ ತನಯ ಅಂತ ಹೇಳಿದ್ರೆ ಸೂರ್ಯನ ಮಗ ಕರ್ಣ, ಗಂಡುಗಲಿ ಯಮತನುಜ ಅಂತ ಹೇಳಿದ್ರೆ ಅದು ಭೀಮ ಆಗುತ್ತೆ. ಸೊ ಭೀಮ ಹೋರಾಟ ಮಾಡ್ತಿರುವಲ್ಲಿ ಕರ್ಣನ ವಧೆಗೆ ಅರ್ಜುನ ಸಿದ್ಧನಾಗಿ ಬರ್ತಿದ್ದಾನೆ ಅಂತ ಹೇಳಿ ಸುದ್ದಿ ಬಂದು ತಲುಪುತ್ತೆ ಅನ್ನುವಂಥದ್ದಷ್ಟೇ 18ನೇ ಸಂಧಿಯಲ್ಲಿ. ಇಡೀ ಕರ್ಣಪರ್ವದಲ್ಲಿ 19ನೇ ಸಂಧಿ ಏನಿದೆ ದುಶ್ಯಾಸನ ವಧಾ ಪ್ರಸಂಗ, ಇದು ಬಹಳ ಸುದೀರ್ಘವಾಗಿ ನಡೆಯುವಂತಹ ಒಂದು ಪದ್ಯ ಭಾಗ. ಸುಮಾರು 100 ಪದ್ಯಗಳನ್ನು ಒಳಗೊಂಡಿರುವಂತದ್ದು. ಇಲ್ಲಿನ ಮುಖ್ಯ ಪದ್ಯಗಳನ್ನ ನಾವು ಸಾಕಷ್ಟು ಗುರುತಿಸಬೇಕಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಪದ್ಯಗಳನ್ನೇ ನಾವು ಇಲ್ಲಿ ವಿವರಣೆಯಾಗಿ ನೋಡ್ಕೊಳ್ಬೇಕಾಗುತ್ತೆ. ಭೀಮ ಯುದ್ಧವನ್ನ ಮಾಡ್ತಾ ಮಾಡ್ತಾ ಶಕುನಿಯನ್ನ ಸೋಲಿಸಿರ್ತಾನೆ. ಆಗ ದುಶ್ಯಾಸನಿಗೆ ಈ ಒಂದು ಸುದ್ದಿ ತಲುಪುತ್ತೆ. ದುಶ್ಯಾಸನ ನೇರವಾಗಿ ಯುದ್ಧ ಭೂಮಿಗೆ ಬರ್ತಾನೆ. ಭೀಮನನ್ನ ಎದುರಿಸಬೇಕು ಅಂತ ಹೇಳಿ ಬರುವಂತದ್ದು ದುಶ್ಯಾಸನ. 2ನೇ ಪದ್ಯ ಭಾಗ ನೋಡಿ. ಉಲುಕಲ್ ಅಮ್ಮವರ್ ಇಲ್ಲಲಾ ಭಟರ್ ಅಳುಕಿದರೆ ಭಾರಂಕದವರ್ ಅಗ್ಗಳಿಯ ಬಿರುದರು ಬೀತರೆ ಸೋತರೆ ಪಲಾಯನಕ್ಕೆ. ದುಶ್ಯಾಸನ ಮನಸ್ಸಿನಲ್ಲಿ ಅನ್ಕೊಳ್ತಾ ಇದ್ದಾನೆ, ನಮ್ಮವರೆಲ್ಲರೂ ಕೂಡ ಭೀಮನನ್ನ ನೋಡಿ ಹೆದರ್ಕೊಳ್ತಿದ್ದಾರೆ, ಅಳುಕ್ತಿದ್ದಾರೆ, ಯಾರು ಕೂಡ ಧೈರ್ಯದಿಂದ ಎದುರಾಳಿಯನ್ನ ಎದುರಿಸ್ತಿಲ್ಲ, ಎಲ್ಲ ಪಲಾಯನ ಮಾಡ್ತಾ ಇದ್ದಾರೆ. ಉಲುಕಲ್ ನಮ್ಮವರು ಅಳುಕ್ತಾ ಇದ್ದಾರೆ. ಬೀತರೆ ಸೋತರೆ ಪಲಾಯನಕ್ಕೆ, ಓಡು ಹೋದ್ರ ತಪ್ಪಿಸ್ಕೊಂಡ್ಬಿಟ್ರ ಇವರೆಲ್ಲರೂ, ಇನ್ನು ಕಾದು ಕೂರುವಂತದ್ದು ಒಳ್ಳೆಯದಲ್ಲ. ಹಾಗಾಗಿ ಹಲವು ಇನ್ನು ಮಾತೇನಕ್ಕೆ ಎಮ್ಮ ಮಾವನ ಕಳನ ಹರಿಬಕ್ಕೆ ನಾವೇ ಇನ್ನೈಸಲೆ ಎನ್ನುತ್ತ ನೆರೆದಿಹನು ನಿನ್ನ ಕುಮಾರಕನು ದಳವ. ಇನ್ನೇನ್ ಮಾತು, ಸೈನಿಕರೇ ಎಲ್ಲರೂ ಹೆದರಿ ಓಡೋಗ್ತಿರ್ಬೇಕಾದ್ರೆ ಈಗ ನಾನೇ ಬಂದು ಯುದ್ಧವನ್ನ ಮುಂದುವರೆಸಬೇಕು. ನಮ್ಮ ಮಾವನ ಸೋಲು ಅಂತ ಹೇಳಿದ್ರೆ ಭೀಮನಿಂದ ಈಗ ಶಕುನಿ ಸೋತಿದ್ದಾನೆ, ಹಾಗಾಗಿ ಅದನ್ನ ತೀರಿಸಿಕೊಳ್ಳಬೇಕು, ಅದಕ್ಕೆ ನಾನೇ ಬರಬೇಕು ಅಂತ ಹೇಳಿ ದುಶ್ಯಾಸನ ತನ್ನ ಮನಸ್ಸಿನಲ್ಲಿ ಈ ಒಂದು ನಿರ್ಧಾರವನ್ನು ಮಾಡಿ ಯುದ್ಧ ಭೂಮಿಗೆ ಬರುವಂತದ್ದು ಅಂತ ಹೇಳಿ ನಿನ್ನ ಕುಮಾರ ತನ್ನ ಸೈನ್ಯದ ಜೊತೆಗೆ ಬಂದಿದ್ದಾನೆ ಅಂತ ಹೇಳಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಿರುವಂತದ್ದು. ಮತ್ತೊಂದಿಷ್ಟು ವರ್ಣನೆಗಳು, ದುಶ್ಯಾಸನ ಸೈನ್ಯ ಹೇಗೆ ಕಾಣ್ತಾ ಇದೆ ಅನ್ನುವಂಥದ್ದು, ಇವೆಲ್ಲವನ್ನ ಗಮನಿಸ್ತಾ ಇದ್ದಂತಹ ಭೀಮ ಈಗ ದುಶ್ಯಾಸನನ ಆ ಸೈನ್ಯದ ಒಳಗೆ ನುಗ್ತಾನೆ. ನುಗ್ಗಿ ಆ ಕುರು ಸೈನ್ಯವನ್ನ ನಾಶ ಮಾಡುವಂತಹ ಒಂದು ಭಾಗ. 10ನೇ ಪದ್ಯ ನೋಡಿ. ನುಸಿಗಳ್ ಎನ್ನೆವು ನೀವು ಜಗಸಾಹಸಿಕರೈ. ನಿಮ್ಮನ್ನ ನಾನು ತುಚ್ಛವಾಗಿ ಕಾಣಲ್ಲ ಸೈನಿಕರೇ ಅಂದ್ರೆ ಭೀಮ ಕೌರವರ ಸೈನಿಕರಿಗೆ ಹೇಳ್ತಾ ಇರುವಂತದ್ದು. ನಿಮ್ಮನ್ನ ಅಲ್ಪರನ್ನಾಗಿ ನಾನು ಕಾಣ್ತಿಲ್ಲ, ತುಚ್ಛರನ್ನಾಗಿ ನಾನು ಕಾಣ್ತಿಲ್ಲ, ನೀವೆಲ್ಲರೂ ಸಾಹಸಿಗರೇ. ಜೋಧ ಪ್ರಸರದ್ ಯೇಸುಗೆಗೆ ಹೆದರುವೆವು ಹೇರಾಳದ ಅಂಬುಗಳ. ನೀವೆಲ್ಲ ಬಲಶಾಲಿಗಳೇ, ನಿಮ್ಮ ಬಾಣಗಳಿಗೆ ನಾನು ಕೂಡ ಹೆದರ್ತೀನಿ. ದಶಕವುಳ್ಳವರು ಹಿರಿ ಸಮರಥ ವಿಷಮ ರಾಫ್ತರು ನೋಡುತ್ತೀರಿ ಸರಳಿಸಲಿ ನಿಮ್ಮಯ ದೊರೆಗಳೆನ್ನುತ್ತ ಉರವಣಿಸಿದ ಭೀಮ. ನೀವೆಲ್ಲರೂ ಸಾಹಸಿಗರೇ, ಅದರ ಬಗ್ಗೆ ಯಾವುದೇ ಸಂಶಯ ಇಲ್ಲ, ನಾನು ಅದರ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ. ಆದ್ರೆ ಇಲ್ಲಿ ಯುದ್ಧ ಇರುವಂತದ್ದು ನನಗೂ ಮತ್ತು ಈಗ ಬಂದಿದ್ದನಲ್ಲ ದುಶ್ಯಾಸನ ನಡುವೆ. ಅವನೇ ಬಾಣ ಪ್ರಯೋಗವನ್ನ ಮಾಡ್ಲಿ, ನಾನು ಅವನು ಕಾದಾಡ್ತೀವಿ, ನೀವು ಸುಮ್ಮನಿರಿ, ನಿಮ್ಮ ಬಗ್ಗೆ ನಾನು ಯಾವುದೇ ಅಲ್ಪ ಭಾವನೆಯನ್ನು ಇಟ್ಕೊಂಡಿಲ್ಲ ಅಂತ ಹೇಳಿ ಮೊದಲು ಭೀಮ ಕೌರವರ ಸೈನಿಕರಿಗೆ ಹೇಳ್ತಾ ಇದ್ದಾನೆ. ಆದ್ರೆ ಅವ್ರೇನು ಅದಕ್ಕೇನು ಒಪ್ಕೊಳ್ಳಲ್ಲ, ನಾವು ಕೂಡ ಯುದ್ಧ ಮಾಡ್ತೀವಿ ಅಂತ ಹೇಳಿ ಅದು ಮುಂದುವರಿತಾ ಹೋಗುತ್ತೆ. ಈಗಾಗಲೇ ಭೀಮನ ಕೈಯಿಂದ ಸುಮಾರು ಜನ ದುರ್ಯೋಧನನ ತಮ್ಮಂದರು ಸತ್ತು ಹೋಗಿದ್ದಾರೆ. ಉಳಿದಿರುವಂತದ್ದು 20-25 ಜನ ಉಳ್ಕೊಂಡಿದ್ದಾರೆ, ದುರ್ಯೋಧನ ದುಶ್ಯಾಸನ ಸಮೇತವಾಗಿ. ಅವರುಗಳನ್ನು ಕೂಡ ಈಗ ಭೀಮ ಬಿಡಲ್ಲ ಅಂತ ಹೇಳ್ತಾ ಸಂಜಯ ಧೃತರಾಷ್ಟ್ರನಿಗೆ ಒಂದಷ್ಟು ಲೆಕ್ಕಗಳನ್ನ ಕೊಡ್ತಾ ಇದ್ದಾನೆ. ಉಳಿದಿರುವಂತಹ 20 ಜನ ಸಹೋದರೇನಿದ್ದಾರೆ ಅವರು ಯಾವ ರೀತಿ ಪುಟುಪುಡಿಯಾದರೂ ನೋಡು ಅಂತ ಹೇಳಿ ಸಂಜಯ ಧೃತರಾಷ್ಟ್ರನಿಗೆ ಹೇಳುವಂತಹ ಪರಿದು 25ನೇ ಭಾಗ. ಒಂದು ಹಲಗೈಲೈದು ಹರಿಬಕ್ಕೆ ಬಂದು ಹೊಕ್ಕವರೈದು ಕತ್ತಿಯಲ್ಲಿ ಹಿಂದ ಕೆಣಕಿದರೆಂಟು ಮಗುಳಿಬ್ಬರನು ಕದನದಲ್ಲಿ. ಮೊದಲಿಗೆ 5ರನ್ನ ಹಿಡ್ಕೊಂಡು ಹಿಂಸಿಸ್ತಾ ಇದ್ದಾನೆ ಭೀಮ. ಅವರನ್ನ ಉಳಿಸ್ಕೊಳ್ಳಕ್ಕೆ ಅಂತ ಹೇಳಿ
ಇನ್ನೊಂದು 5 ಜನ ಬರ್ತಾ ಇದ್ದಾರೆ, ಅವರನ್ನು ಬಿಡುತ್ತಿಲ್ಲ. ಸಿಟ್ಟಿನಿಂದ ಇನ್ನೊಂದು 8 ಜನರನ್ನ ಕೊಲ್ತಾ ಇದ್ದಾನೆ, ಇನ್ನೊಂದಿಬ್ರು, ಹೀಗೆ 20 ಜನ ಕೂಡ ಹಾಗೆ ಕದನದಲ್ಲಿ ಸತ್ತು ಹೋದ್ರು. ಕೊಂದನ್ ಇಂತಿಪ್ಪತ್ತು ನಿನ್ನಯ ನಂದನರು ನೀಗಿದರು, ನೆಲನನ್ನು ನಿಂದು ಕರೆದನು, ಬಳಿಕ ದುಶ್ಯಾಸನ ಕಲಿಭೀಮ. ಹೀಗೆ ಉಳ್ಕೊಂಡಿದ್ದಂತಹ 20 ಸಹೋದರರನ್ನ ನಾಶ ಮಾಡಿ ಈಗ ನೇರವಾಗಿ ದುಶ್ಯಾಸನ ಎದುರುಗಡೆಗೆ ಬಾ ಅಂತ ಹೇಳಿ ಕರೀತಾ ಇದ್ದಾನೆ. ನಿನ್ನಯ ನಂದನರು ನೀಗಿದರು ನೆಲನನು ಅಂತ ಹೇಳಿದ್ರೆ ಸತ್ತು ಹೋಗುವಂತದ್ದು, ನೆಲವನ್ನ ನೀಗುವುದು ಅಂತ ಹೇಳಿದ್ರೆ ಸೌಮ್ಯೋಕ್ತಿಯಲ್ಲಿ ಸ್ವರ್ಗಸ್ಥರಾಗುವುದು ಅನ್ನುವಂತ ಅರ್ಥ ಬರುತ್ತೆ. ಹೀಗೆ ಸಂಜಯ ಧೃತರಾಷ್ಟ್ರನಿಗೆ ಲೆಕ್ಕ ಕೊಡ್ತಾ, ಧಾರುಣಿಪತಿ ಕೇಳು, ರಾಜನೇ ಕೇಳು, ನಿನ್ನ ಕುಮಾರರಲ್ಲಿ 98ರ ಪಾರುಖಣಿಯ ಲೆಕ್ಕ ಸಂದುದು. ಒಟ್ಟು 100 ಜನ ಸಹೋದರರಲ್ಲಿ 98 ಜನರು ಹೀಗೆ ಸತ್ರು ಅಂತ ಹೇಳಿ ನಾನು ನಿನಗೆ ಲೆಕ್ಕ ಕೊಟ್ಟಿದ್ದೀನಿ. ಅವರೆಲ್ಲರೂ ಕೂಡ ಭೀಮನಿಂದಲೇ ಅಸುನೀಗಿರುವಂತಹದ್ದು. ಅವರೆಲ್ಲರ ಲೆಕ್ಕವನ್ನ ಕೊಟ್ಟಿದ್ದೀನಿ. ಉಳಿದಿರೋದು ಯಾರು? ದುಶ್ಯಾಸನ ಮತ್ತು ದುರ್ಯೋಧನರು. ನಿಮ್ಮ ಚಿತ್ತದಲ್ಲಿ ಸಾರಭೂತರಲ್ಲೇ ಸಮಸ್ತ ವಿಕಾರಿಗಳು ಈ ವಿಶ್ವ ನೃಪ ಸಂಹರರಿಬ್ಬರ ಬೀಯವನು ಮೇಲಿನ್ನು ಕೇಳಿಂದ. ಈ 98 ಜನ ಸತ್ತು ಹೋದ್ರಲ್ಲ, ಇವರು ಕೂಡ ಒಂದು ರೀತಿಯಲ್ಲಿ ದುಷ್ಟರೇ. ಆದ್ರೆ ಇವರೆಲ್ಲರೂ ಒಂದು ಕಡೆ ಇದ್ದು ಮತ್ತೊಂದು ಕಡೆಯಲ್ಲಿರುವಂತಹ ದುಷ್ಟರಲ್ಲೇ ದುಷ್ಟರಾದಂತಹ ಇಬ್ಬರಿದಾರಲ್ಲ, ದುಶ್ಯಾಸನ ಮತ್ತು ದುರ್ಯೋಧನರು, ಅವರಿಗೆ ಬರುವಂತಹ ಕೇಡುಗಾಲವನ್ನ ಇನ್ನು ಮುಂದೆ ಹೇಳ್ತೀನಿ ಕೇಳು ಅಂತ ಹೇಳಿ ಸಂಜಯನೇ ಸ್ವತಃ ಧೃತರಾಷ್ಟ್ರನಿಗೆ ಹೇಳುವಂತದ್ದು. ಸಾರಭೂತರಲ್ಲೇ ಸಮಸ್ತ ವಿಕಾರಿಗಳೊಳ್ ನಿನ್ನ ಈ 100 ಜನ ಮಕ್ಕಳಲ್ಲಿ ಅತಿ ದುಷ್ಟರಾದಂತವರು ವಿಕಾರಿಗಳೊಳ್ ಈ ವಿಶ್ವ ನೃಪ ಸಂಹರರಿಬ್ಬರ ಬೀಯವನು, ಅವರಿಗೆ ಬರ್ತಿರುವಂತಹ ಕೇಡನ್ನ ಲೆಕ್ಕದ ರೂಪದಲ್ಲಿ ನಾನು ಕೊಡ್ತೀನಿ. ಉಳಿದಿರೋದಿಬ್ಬರ ಆ ಲೆಕ್ಕವನ್ನೂ ಕೂಡ ಈಗ ಕೊಡ್ತೀನಿ ಕೇಳು ಅಂತ ಹೇಳಿ ಮುಂದುವರೆಸ್ತಾ ಹೋಗ್ತಿದ್ದಾನೆ ಸಂಜಯ. ಮತ್ತೆ ಭೀಮ ದುಶ್ಯಾಸನ ಸೈನಿಕರಿಗೆ ಮತ್ತು ದುಶ್ಯಾಸನಿಗೆ ನೆನಪಿಸ್ತಾನೆ, ಇದು ನನ್ನ ನಿನ್ನ ನಡುವೆ ಇರುವಂತಹ ಯುದ್ಧ, ಬೇರೆಯವರು ಬೇಡ, ಬೇರೆ ಸೈನಿಕರು ಬೇಡ ಅಂತ ಹೇಳಿ ಹೇಳುವಂತದ್ದು. ನೂಕದಿರಿ ಸಂಘಟಿಸಿ ಹೋ ಹೋ ಸಾಕು ಸಾಕಾ ಮೆಚ್ಚಿದನು, ತಳುವೇಕೆ ದುಶ್ಯಾಸನ ವೃಥ ನೀ ಹೊತ್ತುಗಳವೆಯಲ್ಲ. ದುಶ್ಯಾಸನ ಸೈನಿಕಕ್ಕೆ ಹೇಳ್ತಾ ಇರುವಂತದ್ದು, ನೀವೆಲ್ಲ ಮುಂದೆ ಬರಬೇಡಿ, ನಿಂತ್ಕೊಳ್ಳಿ, ಅಲ್ಲೇ ಸಾಕು ನಿಂತ್ಕೊಳ್ಳಿ, ನಿಮ್ಮ ಶೌರ್ಯವನ್ನ ನೋಡಿದೆ ನಾನು ಮೆಚ್ಚಿದ್ದೇನೆ. ಆಗ್ಲೇ ಹೇಳಿದ್ನಲ್ಲ, ನೀವು ಪರಾಕ್ರಮಿಗಳೇ, ಆದರೆ ಯುದ್ಧ ಇರುವಂತದ್ದು ನನಗೆ ದುಶ್ಯಾಸನಿಗೆ. ದುಶ್ಯಾಸನ ವೃಥ ನೀ ಹೊತ್ತುಗಳವೆಯಲ್ಲ, ಕಾಲಹರಣ ಮಾಡ್ತಾ ಇದ್ದೀನಿ ನೀನು, ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ನೀನು. ನೀ ಕಳೆದುಕೊಳ್ಳು ಧನುವ, ಧನಸ್ಸನ್ನ ಎತ್ಕೋ, ಬಿಲ್ಲನ್ನು ಎತ್ಕೋ, ನೀನು ಮುಂದೆ ಬಾ. ನಮ್ಮ ವಿವೇಕವನ್ನು ದಳ ನೋಡುತ್ತಿರಲಿ ನಿರಾಕುಳದಲ್ಲಿ. ಅವರು ನಿಶ್ಚಿಂತೆಯಲ್ಲಿ ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ಕೊಂಡು ನಾವು ಮಾಡುವಂತಹ ಫೈಟ್ ಅನ್ನ ಕೂತ್ಕೊಂಡವರು ನೋಡ್ಲಿ, ಅವರು ಸಾಕ್ಷಿಯಾಗಿ ಅವ್ರು ಬರೋದು ಬೇಡ. ಎಚ್ಚಾಡುವೆ ನಿಲ್ಲೆಂದನ ಭೀಮ, ನಾವು ಯುದ್ಧವನ್ನ ಮಾಡೋಣ ಬಾ ಅಂತ ಹೇಳಿ ದುಶ್ಯಾಸನಿಗೆ ಭೀಮ ಹೇಳ್ತಿರುವಂತದ್ದು. ಹಾಗೆ ಮುಂದುವರೆಸ್ತಾ 30ನೇ ಭಾಗ ನೋಡಿ. ರೂಢಿಸಿದ ಭಟ ನೀನು, ಹರಿಭವ ಬೇಡಿ ತೊಡಗಿದೆ ನಾನು, ಕಾಡ ಕಾಡಿಯಲ್ಲಿ ಸಿಗುರಿಲ್ಲ, ತೆಗೆ ಹಂಗೇಕೆ ತೆತ್ತಿಗರ. ನೋಡು ದುಶ್ಯಾಸನ, ನೀನು ವೀರಾದಿ ವೀರ, ಅದ್ರಲ್ಲಿ ನನಗೂ ಸಂಶಯ ಇಲ್ಲ, ನೀನು ವೀರಾದಿ ವೀರನೇ. ರೂಢಿಸಿದ ಭಟ ನೀನು, ಹರಿಭವ ಬೇಡಿ ತೊಡಗಿದೆ ನಾನು, ನಿನ್ನ ಜೊತೆ ಯುದ್ಧ ಮಾಡಬೇಕು ಅಂತ ಹೇಳಿ ನಾನು ಚಾಲೆಂಜ್ ಹಾಕಿದ್ದೀನಿ, ಪಣ ತೊಟ್ಟಿದ್ದೀನಿ, ಅಂದ್ರೆ ನಿನಗೂ ನನಗೂ ಕಾಳಗ ಆಗಬೇಕು ಅಂತ ಅರ್ಥ ಇದು. ಕಾಡ ಕಾಡಿಯಲ್ಲಿ ಸಿಗುರಿಲ್ಲ, ತೆಗೆ ಹಂಗೇಕೆ ತೆತ್ತಿಗರ. ಈ ನಡುವೆ ಸೈನ್ಯ ಏನಕ್ಕೆ ಬೇಕು, ಅವ್ರು ಯಾಕೆ ಹೋರಾಡಬೇಕು, ಅವ್ರು ಯಾಕೆ ಹೆಣ ಆಗಬೇಕು, ಇದು ನನ್ನ ನಿನ್ನ ನಡುವೆ ಇರುವಂತಹ ಯುದ್ಧ ಅಷ್ಟೇ. ನೋಡು ತಿರಳಿ ಬಲವೆರಡು, ನೋಡ್ತಾ ಇರಲಿ ಅವರು, ಹೋಗಾಡು ನಮ್ಮನ್ನು, ನನ್ನ ಜೊತೆ ಬಂದು ಹೋರಾಡು. ಮೇಣ್ ನಿನ್ನನ್ನು ಸೂಡುದರಿವೆನು, ಸತ್ವದಳತಿಯ ಕಾಣಲಹುದೆಂದ. ನೇರವಾಗಿ ಬಾ, ಯುದ್ಧವನ್ನ ಮಾಡೋಣ, ಯಾಕೆ ಇಲ್ಲದ ನಾನು ಬರ್ತೀನಿ, ಅದರಲ್ಲಿ ಏನು ಸಂಶಯ ಇಲ್ಲ. ನೀನು ಬರದೆ ಹೋದ್ರು ನಾನೇ ಬರ್ತೀನಿ, ಯುದ್ಧವನ್ನ ಮಾಡ್ತೀನಿ, ನನ್ನ ಹಾಗೆಯನ್ನು ತೀರಿಸ್ಕೊಳ್ತೀನಿ, ನಿನ್ನ ಸಂಹಾರ ಮಾಡ್ತೀನಿ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಈ ನಡುವೆ ಬೇರೆಯವರಿಗೆ ಹಾನಿ ಆಗೋದು ಬೇಡ, ಯೋಚನೆ ಮಾಡೋದು ಶಾಸನ ಅಂತ ಹೇಳಿ ಭೀಮ ದುಶ್ಯಾಸನಿಗೆ ಹೇಳ್ತಾ ಇರುವಂತದ್ದು. ಅದಕ್ಕೆ ದುಶ್ಯಾಸನ ಒಪ್ಕೊಳ್ತಾನೆ, ತನ್ನ ಸೈನಿಕರಿಗೆ ಎಲ್ಲ ಹಿಂದೆ ಹೋಗಿ ನಿಂತ್ಕೊಂಡು ನೋಡಿ, ಜಸ್ಟ್ ವಾಚ್ ಅಸ್ ಅಂತ ಹೇಳಿ ಆರ್ಡರ್ ಕೊಡ್ತಾನೆ. ಎಲ್ಲ ದೂರ ಹೋಗಿ ನಿಂತ್ಕೊಳ್ತಾರೆ. ಈಗ ಭೀಮ ಮತ್ತು ದುಶ್ಯಾಸನ ನಡುವೆ ನೇರವಾದಂತಹ ಯುದ್ಧ ಜರುಗುತ್ತೆ. ಬಾಣಗಳನ್ನ ಬಿಡ್ತಾ ಇದ್ದಾರೆ, ಸರಿಸಮನಾಗಿ ಒಬ್ಬರಿಗೆ ಒಬ್ರು ಬಾಣವನ್ನ ಬಿಡ್ತಾ ಇದ್ರು ಕೂಡ ಯಾವುದೇ ರೀತಿಯಾದಂತಹ ಚೇಂಜಸ್ ಆಗ್ತಿಲ್ಲ. ಯಾಕಂದ್ರೆ ಇವನು ಬಿಡ ಬಾಣವನ್ನ ಅವನು ಕತ್ತರಿಸಿ ಹಾಕ್ತಾನೆ, ಅವನು ಬಿಡುವಂತಹ ಬಾಣವನ್ನ ಇವನು ಕತ್ತರಿಸಿ ಹಾಕ್ತಾ ಇದ್ದಾನೆ. ಆಗ 34ನೇ ಭಾಗ ನೋಡಿ. ಸವೆಯೇ ಸರಳಿ ಹೆಚ್ಚಾಡಿದರು, ಕಲಿಪವನ ಸುತ ದುಶ್ಯಾಸನರು, ಪ್ರಾಣದವಿಕಿಗರ ಕೋಪಾಗ್ನಿ ಭುಗಿಲ್ ಭುಗಿಲ್ ಎಂದು ಅಡಿಗಡಿಗೆ. ಬಾಣಗಳ ಹೋರಾಟ ನಡೀತಲೇ ಇದೆ, ಆದ್ರೆ ಯಾವುದೇ ಪರಿಣಾಮ ಬೀರ್ತಿಲ್ಲ ಎರಡೂ ಪಾಳ್ಯದಲ್ಲಿ. ಸವೆಯೇ ಸರಳಿ ಹೆಚ್ಚಾಡಿದರು, ಬಾಣಗಳನ್ನ ಹೂಡ್ತಾ ಇದ್ದಾರೆ, ಯುದ್ಧವನ್ನ ಮುಂದೆ ನಡೆಸ್ಕೊಳ್ತಾ ಹೋಗ್ತಿದ್ದಾರೆ ಕಲಿಪವನ ಸುತ್ತ ಮತ್ತು ದುಶ್ಯಾಸನರು. ಕೋಪಾಗ್ನಿ ಭುಗಿಲ್ ಭುಗಿಲ್ ಎಂದು ಅಡಿಗಡಿಗೆ ಉಗ್ತಾ ಇದೆ, ಆದ್ರೆ ಅವರ ಕೋಪ ಮಾತ್ರ ನೀಗ್ತಾ ಇಲ್ಲ. ಬಾಣಗಳ ಖಾಲಿ ಆಗ್ತಾ ಇವೆ ಹೊರತು ಅವರ ಕೋಪ ನೀಗ್ತಿಲ್ಲ. ಅದಕ್ಕೆ ಅವನಿಗಿಳಿ ಭೂಮಿಗಿಳಿ ಬಾ ಇಳಿ, ಬಿಡು ಧನುವ ಬಿಟ್ಬಿಡು, ಆ ಧನಸ್ಸನ ಬಿಟ್ಬಿಡು, ಬಿಲ್ಲನ್ನು ಬಿಟ್ಬಿಡು, ತೆಗೆ ಕಡುಗವನ್ ಏನೋತಾ ರಥದಿಂದ ಹಾಯ್ದರು ಬವರಿಗರು, ಬಿನ್ನಣದಿ ಹೊಯ್ದಾಡಿದರ್ ಅಡಾಯುಧದಿ. ಖಡ್ಗ ತೆಗಿ ಹೋರಾಟ ಮಾಡೋಣ ಅಂತ ಹೇಳಿ ನೇರವಾಗಿ ಈಗ ಖಡ್ಗದ ಹೋರಾಟವನ್ನು ಮಾಡೋಣ ಅಂತ ಹೇಳಿ ಮುಖಾಮುಖಿಯಾಗಿದ್ದಾರೆ. ರಥದಿಂದ ಇಳಿದು ಇಬ್ರು ಕೂಡ ಕತ್ತಿಯನ್ನ ಬೀಸ್ತಾ ತಮ್ಮ ಈ ಯುದ್ಧವನ್ನ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಬಿನ್ನಣದಿ ಹೊಯ್ದಾಡಿದರ್ ಅಡಾಯುಧದಿ. ಅಡಾಯುಧ ಅಂತ ಹೇಳಿದ್ರೆ ಖಡ್ಗ ಅಂತ ಬರುತ್ತೆ, ಕತ್ತಿ. ಭಿನ್ನಣದಿ ಹೊಯ್ದಾಡಿದರು, ಅತ್ಯಂತ ಪ್ರಾವೀಣ್ಯತೆಯಿಂದ ಚಮತ್ಕಾರವೇ ಆಗ್ತಿದೆಯೇನೋ ಅನ್ನೋ ರೀತಿಯಲ್ಲಿ ತಮ್ಮ ಖಡ್ಗಗಳನ್ನ ಜಳಪಿಸ್ತಾ ಹೋರಾಟ ಮಾಡ್ತಿದ್ದಾರೆ ಅನ್ನುವಂಥ ಅರ್ಥ ಕೊಡುತ್ತೆ. ಇಲ್ಲೂ ಕೂಡ ಹೀಗೆ ಯುದ್ಧ ಮುಂದುವರಿತಾ ಹೋಗುತ್ತೆ. ಯಾವುದೇ ಪರಿಣಾಮಗಳಾಗ್ತಾ ಇಲ್ಲ. ಇಬ್ರು ಕೂಡ ಪರಾಕ್ರಮಿಗಳಾಗಿರೋದ್ರಿಂದ ಖಡ್ಗದಲ್ಲಿ ಅಥವಾ ಕತ್ತಿಯನ್ನ ಬೀಸ್ತಾ ಮಾಡ್ತಿರುವಂತಹ ಯುದ್ಧವೂ ಕೂಡ ಯಾವುದೇ ರೀತಿಯ ಪರಿಣಾಮ ಬೀಳ್ತಿಲ್ಲ. ಹಾಗಾಗಿ ಈಗ ಮಲ್ಲ ಯುದ್ಧಕ್ಕೆ ನಿಲ್ಬೇಕು, ಕೈ ಮಿಲಾಯಿಸುವಂತಹ ಒಂದು ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ನಿಂತ್ಕೊಳ್ತಾರೆ. 42ನೇ ಭಾಗ ನೋಡಿ. ಸೂಳವಿಸಿದರು ಭುಜಶಿಖರ ನಿಸ್ಸಾಳವನು, ನೆಲಕುಣಿಯ ದಿಕ್ಕಿನ ಮೂಲೆ ಬಿರಿಯೇ ಪಯೋಧಿಗಳಲ್ಲಿ ಪಯೋಧಿ ಪಲ್ಲಟಿಸೆ. ಹೀಗೆ ಹೊಡೆದಾಡ್ತಾ ಒಬ್ಬರ ಭುಜವನ್ನು ಒಬ್ಬರು ಹಿಡಿದು ತಟ್ಟಿದಾಗ ಜೋರಾಗಿ ಯಾವುದೋ ಡೋಲನ್ನು ಹೊಡೆದ ಹಾಗೆ ಆಗ್ತಾ ಇದೆಯಂತೆ. ನೆಲಕುಣಿಯ ದಿಕ್ಕಿನ ಮೂಲೆ ಬಿರಿಯೇ ಪಯೋಧಿಗಳಲ್ಲಿ ಪಯೋಧಿ ಪಲ್ಲಟಿಸೆ. ಸಮುದ್ರಗಳ ಡಿಕ್ಕಿ ಹೊಡೆದ ಹಾಗೆ ಆಗ್ತಾ ಇದೆಯಂತೆ. ಪಯೋಧಿ ಅಂತ ಹೇಳಿದ್ರೆ ಸಮುದ್ರಗಳು. ಗೀಳಿಡಲು ಕಿವಿಗಳಲ್ಲಿ ಆನೆಗಳು ಕೂಗದ ಹಾಗೆ ಅನಿಸ್ತಾ ಇದೆಯಂತೆ. ಇಬ್ರು ಕಿರ್ಚಾಡ್ತಾ ಇರುವಂತಹ ಸದ್ದು. ಸೇನಾಜಾಳವೆರಡರೊಳ್ ಉಭಯದಿಗು ಶುಂಡಾಲ ಕೈಯುಕ್ಕುವಲ್ ಇವರ್ ಒತ್ತಿದರ್ ತೋಳ್ಗಳಲ್ಲಿ. ಶುಂಡಾಲ ಅಂತ ಹೇಳಿದ್ರೆ ಆನೆಯ ಸೊಂಡಿಲ್ಲು ಅನ್ನುವಂಥ ಅರ್ಥ. ಇವರ ತೋಳುಗಳು ಆನೆಯ ಸೊಂಡಿಲುಗಳ ಹಾಗಿದೆಯಂತೆ. ಹೇಗೆ ಎರಡು ಮದ್ದಾನೆಗಳು ಗುದ್ದಾಡ್ತವೋ ಹಾಗೆ ಇವರು ಗುದ್ದಾಡ್ತಾ ಇದ್ದಾರೆ. ಇವರ ತೋಳುಗಳೇ ಆನೆಯ ಸೊಂಡಿಲುಗಳ ಹಾಗೆ ಇದೆ. ಒಬ್ಬರನ್ನು
ಒಬ್ಬರನ್ನೊಬ್ರು ತಳ್ತಾ ಇದ್ದಾರೆ, ಬೀಳಿಸ್ತಾ ಇದ್ದಾರೆ. ಅವರು ಕಿರ್ಚಾಡುವುದು ಕೂಡ ಎರಡು ಆನೆಗಳು ಕಿರ್ಚ ಹಾಗೆ ಗೀಳಿಡ್ತಾ ಇರೋ ರೀತಿಯಲ್ಲಿ ಅನ್ನಿಸ್ತಾ ಇದೆ ಅನ್ನುವಂಥ ಒಂದು ಚಿತ್ರಣವನ್ನ ಇಬ್ಬರ ನಡುವೆ ನಡೀತಿರುವಂತಹ ಈ ಮಲ್ಲ ಯುದ್ಧದ ಪ್ರಸಂಗವನ್ನ ಕುಮಾರವ್ಯಾಸ ನಮಗೆ ಉಣಬಡಿಸ್ತಾ ಇದ್ದಾನೆ. ಹಾಗೆ ಸಂಜಯ ಮತ್ತೆ ಧೃತರಾಷ್ಟ್ರನಿಗೆ ಇಬ್ಬರು ಹೋರಾಟ ಮಾಡೋದು ಯಾವ ಪರಿಣಾಮಗಳು ಬೀರ್ತಾ ಇದೆ ಅನ್ನೋದನ್ನ 46ನೇ ಭಾಗದಲ್ಲಿ ಹೇಳ್ತಾ ನೋಡಿ. ಒಂದು, ಭೀಮನ ಮೇಲೆ ನಿನ್ನಯ್ಯ ನಂದನನ ಮೇಲೆ 2. ದುಶಾಸನ ಭೀಮನ ಮೇಲೆ 1 ಏಟನ್ನು ಹೊಡೆದ್ರೆ ಭೀಮ ತಿರುಗಿ ದುಶಾಸನ ಮೇಲೆ 2 ಏಟನ್ನು ಹೊಡಿತಾ ಇದ್ದಾನೆ. ಕುಂತಿನಂದಗೆ 4. 8 ನಿನ್ನ ಕುಮಾರನಂಗದಲ್ಲಿ. ಕುಂತಿನಂದನ ಭೀಮನಿಗೆ 4 ಏಟನ್ನು ಹೊಡೆದ್ರೆ ಅವನು ತಿರುಗಿ 8 ಏಟನ್ನು ಹೊಡಿತಾ ಇದ್ದಾನೆ ದುಶಾಸನಿಗೆ. 1 ಭೀಮನ ಮೇಲೆ ನಿನ್ನಯ್ಯ ನಂದನನ ಮೇಲೆ 2. ಕುಂತಿನಂದನಿಗೆ 4. 8 ನಿನ್ನ ಕುಮಾರನಂಗದಲ್ಲಿ. ಸಂದಣಿಸಿದವು ಗಾಯದ ಮುಂದೆ ಹೋದರೆದ್ದವು ಸುಗಾಯದ ಬಂದಿಯಲ್ಲಿ ಸಿಲುಕಿತ್ತು ನಿನ್ನ ಕುಮಾರನ ಅಂಗವಣೆ. ಹೀಗೆ ಕೈ ಮಿಲಾಯಿಸ್ತಾ 1ಕ್ಕೆ 2 ಅನ್ನೋ ರೀತಿಯಲ್ಲಿ ದುಶಾಸನ ಏಟುಗಳನ್ನ ತಿಂತಾ ಇದ್ದಾನೆ. ಇವನು 1 ಏಟನ್ನು ಹೊಡೆದ್ರೆ ಭೀಮ ಮರಳಿ 2 ಏಟನ್ನು ಹೊಡಿತಾ ಇದ್ದಾನೆ. ಹೀಗೆ ಹಂತವಾಗಿ ಭೀಮ ಮೇಲ್ಗೈಯನ್ನ ಸಾಧಿಸ್ತಾ ಇದ್ದಾನೆ. ಪೆಟ್ಟುಗಳನ್ನ ತಿನ್ನುವಂತಹ ಸಂದರ್ಭದಲ್ಲಿ ಗಾಯದ ಮುಂದೆ ಹೊರದಿದ್ದವು ಸುಗಾಯದ ಬಂದಿಯಲ್ಲಿ ಸಿಲುಕಿತ್ತು. ಆ ಭೀಮನ ಶಕ್ತಿಯ ಬಲೆಗೆ ನಿನ್ನ ಮಗ ಸಿಲುಕಿಕೊಳ್ತಿದ್ದಾನೆ, ಬಲಹೀನನಾಗ್ತಾ ಇದ್ದಾನೆ. ಭೀಮ ಹಂತವಾಗಿ ಗೆಲುವನ್ನ ಅಥವಾ ಗೆಲುವಿನ ರುಚಿಯನ್ನ ಪಡಿತಾ ಇದ್ದಾನೆ ಅಂತ ಹೇಳಿ ಈ ರೀತಿಯಾಗಿ ಸಂಜಯ ವರ್ಣನೆಯನ್ನ ಕೊಡ್ತಾ ಇದ್ದಾನೆ. ಹೀಗೆ ಶಕ್ತಿಹೀನನಾದಂತಹ ದುಶ್ಯಾಸನನ್ನ ಭೀಮ ಸದೆಬಡಿತಾ ಇದ್ದಾನೆ. 48ರಲ್ಲಿ ನೋಡಿ, ಹೊಯ್ದು ತರುಬನು ಹಿಡಿದು ತಡೆಗಾಲ್ ಒಯ್ದು ಕೆಡಹಿದನ್ ಅಸಬಡಿದು ಹೊಯ್ದು ಬಿಡೆ ಕೊಪ್ಪರಿಸಿ ಡೊಕ್ಕವಿರಿಕ್ಕಿ ರಾಘೆಯಲ್ಲಿ. ಹೊಯ್ದು ತರುಬನ್ ಹಿಡಿದು ಹೊಡಿತಾ ಇದ್ದಾನೆ ದುಶ್ಯಾಸನನ. ತರುಬನು ಹಿಡಿದಂದ್ರೆ ಕೂದಲಿನ ಗಂಟೆನ ಹಿಡಿದು ತಡೆಗಾಲ್ ಒಯ್ದು ಕಾಲಿನ ಅಡ್ಡ ಹಾಕಿ ಕೆಡಹಿದನ್ ಬೀಳಿಸ್ತಾನೆ, ಕೆಡುತ್ತಾನೆ. ಅಸಬಡಿದು ಹೊಯ್ದು ಬಿಡೆ ಕೊಪ್ಪರಿಸಿ ಡೊಕ್ಕವಿರಿಕ್ಕಿ ರಾಘೆಯಲ್ಲಿ. ಬಟ್ಟೆ ಹೋಗಬೇಕಾದ್ರೆ ಒಂದು ಕಲ್ಲಿನ ಮೇಲೆ ಬಟ್ಟೆಯನ್ನ ಮೇಲಿಂದ ಕೆಳಗೆ ರಪ್ 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 ಅಂತ ಹೊಡಿತೀವಲ್ಲ, ಆ ರೀತಿಯಾಗಿ ದುಶ್ಯಾಸನನ್ನ ಹಿಡ್ಕೊಂಡು ಭೀಮ ಬಡಿತಾ ಇದ್ದಾನಂತೆ ನೆಲಕ್ಕೆ. ಡೊಕ್ಕವಿರಿಕ್ಕಿ ರಾಘೆಯಲ್ಲಿ. ರಾಘೆ ಅಂತ ಹೇಳಿದ್ರೆ ನಮ್ಮ ರಿಬ್ಸ್ ಅಥವಾ ಪಕ್ಕೆ ಎಲುಬುಗಳು ಇರ್ತಾವಲ್ಲ, ಅದನ್ನ ಪಟ ಅಂತ ಮುರಿದು ಹಾಕ್ತಾ ಇದ್ದಾನಂತೆ. ರಾಘೆ ಇಲ್ಲಿ ಕಾಂಟೆಕ್ಸ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಅದು ಪಕ್ಕೆ ಎಲುಬುಗಳು ಅಂತ ಬರಬಹುದು. ರಾಘೆಗೆ ಮತ್ತೊಂದು ಅರ್ಥ, ಈ ಕುದುರೆಗಳನ್ನ ಹತ್ತಲಿಕ್ಕೆ ಅವುಗಳ ಪಕ್ಕದಲ್ಲಿ ಕಬ್ಬಿಣದ ಒಂದು ಬಳೆಯ ರೀತಿಯಲ್ಲಿ ಇರ್ತಾವಲ್ಲ, ಹತ್ತಿ ಕೂರ್ಲಿಕ್ಕೆ ಉಪಯೋಗ ಆಗುವಂತದ್ದು, ಅದನ್ನ ರಾಘೆ ಅಂತ ಹೇಳ್ತಾರೆ. ಎರಡು ಪಕ್ಕದಲ್ಲಿ ಇರೋದ್ರಿಂದ ಅದನ್ನ ನಾವಿಲ್ಲಿ ಪಕ್ಕೆ ಎಲುಬುಗಳು ಅನ್ನುವಂತ ಒಂದು ಕಾಂಟೆಕ್ಸ್ಟ್ ನಲ್ಲಿ ತಿಳ್ಕೊಳ್ಬಹುದು. ಹೊಯ್ದ ವಾಲಿಗಳು ಕಣ್ಣು ಗುಡ್ಡೆಗಳು ಆಚೆ ಬಂದ್ಬಿಟ್ಟುವಂತೆ. ಉಸಿರ ಪಾಳೆಯ ವೇಯ್ದು ಬಿಟ್ಟುದು ಮೂಗಿನಲ್ಲಿ. ಪ್ರಾಣ ಇದೆಯಲ್ಲ, ಉಸಿರಿದೆಯಲ್ಲ, ಪಾಳೆಯ ವೇಯ್ದು ಬಿಟ್ಟುದು. ಎದೆಯಲ್ಲಿ ಇರಬೇಕಾಗಿತ್ತು, ಕಂಠದಲ್ಲೆಲ್ಲೋ ಇರಬೇಕಾಗಿತ್ತು ಆ ಪ್ರಾಣ ಉಸಿರು, ಅದೀಗ ಮೂಗಿನಲ್ಲಿದೆಯಂತೆ. ನೋಡಿ, ಇದು ಕೂಡ ಕುಮಾರವ್ಯಾಸನ ಒಂದು ಉಪಮಾನ ರೂಪಕದ ಪ್ರತಿಭೆಯನ್ನು ನಾವು ನೋಡಬಹುದಾಗುತ್ತೆ. ಉಸಿರ ಪಾಳೆಯ ವೇಯ್ದು ಬಿಟ್ಟುದು ಮೂಗಿನಲ್ಲಿ. ಪ್ರಾಣ ಅನ್ನುವಂಥದ್ದು ಎದೆಯಿಂದ ಈಗ ನೇರವಾಗಿ ಮೂಗಿನ ತುದಿಗೆ ಬಂದುಬಿಟ್ಟಿದೆ. ತುಡಿಗಿದ ಶೋಣಿತಕ್ಕೆ ಲಟಕಟಿಸಿದನು ಭೀಮ. ಈಗ ವಿಲವಿಲ ಒದ್ದಾಡ್ತಿರುವಂತಹ ದುಶ್ಯಾಸನ ನೋಡಿ ಬಹಳ ಎಕ್ಸೈಟ್ ಆಗಿಬಿಟ್ಟಿದ್ದಾನೆ. ಭೀಮ ಲಟಕಟಿಸಿದಾನು ಅಂತ ಹೇಳಿದ್ರೆ ಎಕ್ಸೈಟ್ ಆಗುವಂಥದ್ದು, ಉತ್ಸುಕನಾಗಿದ್ದಾನೆ, ಏನೋ ಪ್ರಾಣ ಹೋಗ್ತಾ ಇದೆ ಅನ್ನೋದಕ್ಕೋಸ್ಕರ ಒಂದು ರೀತಿಯಲ್ಲಿ ಅವನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯಲ್ಲಿ ವಿನೋದ ಬರುವಂತದನ್ನ ನಾವಿಲ್ಲಿ ಗಮನಿಸಬಹುದು. ಆ ಒಂದು ಚಿತ್ರಣ ಯಾವ ರೀತಿ ಕಾಣಿಸ್ತಿದೆ ಅನ್ನೋದಕ್ಕೆ ಕುಮಾರವ್ಯಾಸ ಉಪಯೋಗಿಸಿರುವಂತಹ ಒಂದು ವರ್ಣನೆ ನೋಡಿ. ಹರಿ ಮದೋತ್ಕಟ ದಂತಿಯನು ಡೊಕ್ಕರಿಸಿ ಡಾವರಿಸುವ ಒಲ್. ಹರಿ ಅಂದ್ರೆ ಇಲ್ಲಿ ಸಿಂಹ ಅನ್ನುವಂಥದ್ದು. ಬಹಳ ಮದದಿಂದ ಅಮಲ್ನಿಂದ ದಂತಿಯನ್ನು ಡೊಕ್ಕರಿಸಿ ಅಂದ್ರೆ ಒಂದು ಆನೆಯನ್ನ ಕೆಡವಿ ಬೀಳಿಸಿ, ಅಂದ್ರೆ ಮಲ್ಲ ಯುದ್ಧದಲ್ಲಿ ಈಗ ಭೀಮ ದುಶಾಸನನ್ನ ಕೆಡವಿ ಬೀಳಿಸಿರುವಂತದ್ದು ಒಂದು ಸಿಂಹ ಒಂದು ಆನೆಯನ್ನ ಬೀಳಿಸಿರೋ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು. ಅಷ್ಟೇ ಅಲ್ಲ, ಆ ನರಹರಿ ಹಿರಣ್ಯಕಶಿಪುವನ್ ಅಂಕದ ಮೇಲೆ ತೆಗೆವಂತೆ. ಈ ಒಂದು ವರ್ಣನೆ ಕೂಡ ಸೊಗಸಾಗಿದೆ. ಆ ನರಹರಿ ಹಿರಣ್ಯಕಶಿಪುವನ್ನ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಕರಳನ್ನ ಬಗಿತಾನಲ್ಲ, ಆ ರೀತಿಯಾದಂತಹ ಚಿತ್ರಣ ಕಾಣಿಸ್ತಾ ಇದೆ. ಅರಸ ನಿನ್ನ ಕುಮಾರಕನ ನಡುತರದೊಳಗೆ ಕೆಡಹಿದನು ಕೊಬ್ಬಿದ ಮರುಷ ಹರುಷ ನಿಯುದ್ಧದ ಕಡನಾದನ್ ಆ ಭೀಮ. ಧೃತರಾಷ್ಟ್ರ, ನಿನ್ನ ಮಗನಾದಂತಹ ದುಶ್ಯಾಸನನ್ನ ಆ ಸಿಂಹದಂತೆ ನರಸಿಂಹನಂತೆ ಭೀಮ ಯುದ್ಧದ ಅಖಾಡದಲ್ಲಿ ನೆಲಕ್ಕೆಡವಿ ಬಹಳ ಸಂತೋಷದಿಂದ ಗೆಲುವನ್ನ ಸಾಧಿಸಿದ್ದಾನೆ ಅಂತ ಹೇಳಿ ಸಂಜಯ ಧೃತರಾಷ್ಟ್ರನಿಗೆ ಈ ಒಂದು ಚಿತ್ರಣವನ್ನ, ನರಸಿಂಹ ಮತ್ತು ಸಿಂಹದ ಒಂದು ಚಿತ್ರಣವನ್ನ ಭೀಮನಿಗೆ ಹೋಲಿಸಿ ಹೇಳ್ತಿರುವಂತಹ ಪ್ರೀ ಇದು. ಮತ್ತೆ ಈಗ ನೆಲಕ್ಕೆ ಈಗ ಕುಕ್ಕಿ ಬೀಳಿಸಿದ್ದಾನೆ ದುಶ್ಯಾಸನನ್ನ. ಎದ್ದೇಳಕ್ಕಾಗ್ತಿಲ್ಲ ದುಶ್ಯಾಸನಿಗೆ. ಈಗ ಹಳೆನೆಲ್ಲ ಮತ್ತೆ ನೆನೆಸ್ಕೊಳ್ತಾ ಇದ್ದಾನೆ ಭೀಮ. ಸಿಕ್ಕಿದೆಯಲ್ಲ ಸ್ವಾಮಿ ದ್ರೋಹಿಯೇ, ಸೊಕ್ಕಿದೆಯಲ್ಲ ಹಿಂದೆ ಜೂಜಿನಲ್ ಅಕ್ಕಜವ ಮಾಡಿದೆಯಲ್ಲ, ಮಾನೀಯ ಮುಡಿಬಿಡಿದು ಚುಕ್ಕಿಗಳಲ್ಲಿ ಆ ನಿನ್ನವರು ಕೈ ಇಕ್ಕಿ ಹೇಳ್, ಆ ನಿನ್ನೊಬ್ಬನನ್ನಿಕ್ಕಿ ನೋಡಿದರ್ ಅಕಟೆನುತ್ತಾ ಮೂದಲಿಸಿದನ್ ಭೀಮ. ಸಿಕ್ಕಿದೆಯಲ್ಲ ಸ್ವಾಮಿ ದ್ರೋಹಿ ನೀನು, ಸೊಕ್ಕಿದೆಯಲ್ಲ, ಬಹಳ ಮದದಿಂದ ಬೀಗ್ತಾ ಇದ್ದೆ, ಅಮಲ್ನಿಂದ ಬೀಗ್ತಿದ್ದಲ್ಲ, ಹಿಂದೆ ಜೂಜಿನಲ್ಲಿ ಅಕ್ಕಜವ ಮಾಡಿದೆಯಲ್ಲ, ಜೂಜಾಟದಲ್ಲಿ ದುಷ್ಟ ಬುದ್ಧಿಯನ್ನು ತೋರಿಸಿದೆ ನೀನು, ಕೆಟ್ಟ ಬುದ್ಧಿಯನ್ನು ತೋರಿಸಿದ್ದೆ. ಮಾನಿನಿಯ ಮುಡಿ ಬಿಡಿದು, ಮಾನಿನಿ ದ್ರೌಪದಿಯ ಮುಡಿಯನ್ನ ಹಿಡಿದು ನೀನು ಕೆಟ್ಟ ಕೆಲಸವನ್ನ ಮಾಡಿದೆ. ಚುಕ್ಕಿಗಳೆಲ್ಲ ನಿನ್ನವರ್ ಕೈ ಇಕ್ಕಿ ಹೇಳ ನಿನ್ನೊಬ್ಬನನ್ನ ಇಕ್ಕಿ ನೋಡಿದರ್. ನಿನ್ನ ಪಾಳ್ಯದಲ್ಲಿರುವಂತಹವರೆಲ್ಲ ಚುಕ್ಕಿಗಳು, ಅಲ್ಪರು, ಹೇಡಿಗಳವರು, ಲೆಕ್ಕಕ್ಕೆ ಬಾರದವರವರು ನಿನ್ನೊಬ್ಬನನ್ನ ಈಗ ಕೈ ಬಿಟ್ಬಿಟ್ಟಿದ್ದಾರೆ. ಎಲ್ಲ ನೋಡ್ತಾ ಇದ್ದಾರೆ, ಅವರೇ ಗಾಬರಿ ಬಿದ್ದು ಬಿಟ್ಟಿದ್ದಾರೆ. ನಿನ್ನವರ್ ಕೈ ಇಕ್ಕಿ ಹೇಳ ನಿನ್ನೊಬ್ಬನನ್ನ ಇಕ್ಕಿ ನೋಡಿದರ್ ಅಕಟೇನು ತಾ ಮೂದಲಿಸಿದನ್ ಭೀಮ. ಕೈ ಬಿಟ್ಬಿಟ್ಟಿದ್ದಾರೆ ನಿನ್ನ ಅಷ್ಟೇ. ಅವತ್ತಾದಂತಹ ಅವಮಾನಗಳಿಗೆ ನಿಮ್ಮವರೂ ಕೂಡ ನಿನ್ನ ಸಹಾಯಕ್ಕೆ ಬರದೇ ಇರುವಂತಹ ಸ್ಥಿತಿಯಲ್ಲಿ ಇವತ್ತು ಬಿದ್ದಿದೀಯ ನನ್ನ ಮುಂದೆ ಅಂತ ಹೇಳಿ ಭೀಮ ದುಶ್ಯಾಸನನನ್ನ ಮೂದಲಿಸ್ತಾ ಇದ್ದಾನೆ. ಹಾಗೆ ತನ್ನ ಹಳೆಯ ಎಲ್ಲ ನೆನಪುಗಳನ್ನ ಈಗ ಭೀಮ ಒಂದೊಂದಾಗಿ ಬಿಚ್ಚಿಡ್ತಾ ಇದ್ದಾನೆ ದುಶ್ಯಾಸನನ ಮುಂದೆ. ಯಾವೆಲ್ಲ ಕಷ್ಟಗಳನ್ನ ಪಾಂಡವರು ಅನುಭವಿಸಿದ್ರು ಅನ್ನೋದಕ್ಕೆ. ಎತ್ತಿ ಕಳೆದಿರಿ ವನಕ್ಕೆ, ನಮ್ಮನ್ನ ಕಾಡಿಗೆ ಅಟ್ಟಿಬಿಟ್ರಿ ನೀವು ಕೌರವರೆಲ್ಲ ಸೇರ್ಕೊಂಡು. ನಾವು ನಿಮ್ಮೆತ್ತುಗಳಲ್ಲ, ಬೀದಿಯಲ್ಲಿ ಬೆಂಬತ್ತಿ ಕೊಂಕಿನ ಬೆರಳೇಡಿಸಿ ಬೈದು ಭಂಗಿಸಿದ ನಿಮ್ಮ ಎತ್ತುಗಳಂತೆ ನಮ್ಮನ್ನ ಟ್ರೀಟ್ ಮಾಡದೆ, ಪ್ರಾಣಿಗಳಂತೆ ನಮ್ಮನ್ನ ನೋಡ್ಕೊಂಡೆ ನೀನು. ನಮ್ಮೆಲ್ಲರನ್ನ ಕಾಡಿಗೆ ಅಟ್ಬಿಟ್ಟೆ, ಬೀದಿಯಲ್ಲಿ ಹೋಗ್ತಾ ನಮ್ಮನ್ನೆಲ್ಲರನ್ನು ಹಂಗಸದೆ, ಹಾಸ್ಯ ಮಾಡಿದೆ ನೀನು. ತೊತ್ತಲ ಪಾಂಚಾಲೆ, ತೊತ್ತು ಅಂತ ಹೇಳಿದ್ರೆ ಸೇವಕಿ, ಆ ಪಾಂಚಾಲೆ ದ್ರೌಪದಿ ನಿನಗೆ ಸೇವಕಿನ. ನಾವು ನಿಮ್ಮೆತ್ತುಗಳಲ್ಲ, ನಮ್ಮನ್ನ ಪ್ರಾಣಿಗಳ ಹಾಗೆ ನೋಡ್ಕೊಳ್ತೀವಿ, ಎತ್ತುಗಳ ಹಾಗೆ ನಮ್ಮನ್ನ
ಉಳಿಸ್ಕೊಂತೀಯ ನೀನು? ಹಿಂದೆ ಕಿಚ್ಚಿನ ತುತ್ತು ವಿಷದುಬ್ಬಟ್ಟೆಗಳನ್ನು ನೆನೆಯೆಂದನ ಭೀಮ. ಇದರ ಜೊತೆಗೆ ನಮ್ಮ ಅನ್ನಕ್ಕೆ ವಿಷ ಹಾಕಿದಂಥದ್ದು, ಬೆಂಕಿಯಲ್ಲಿ ಸುಡಲಿಕ್ಕೆ ಯತ್ನ ಪಟ್ಟಿದ್ದಂಥದ್ದು, ಇವೆಲ್ಲವನ್ನ ನೀನೀಗ ನೆನೆಬೇಕು. ಇದು ಯಾವುದನ್ನು ನಾನು ಮರ್ತಿಲ್ಲ, ಈ ನೋವನ್ನ ನಾನು ಯಾವುದನ್ನು ಮರ್ತಿಲ್ಲ, ಇವೆಲ್ಲವನ್ನ ನೀನು ನೆನೆಬೇಕು ಅಂತ ಹೇಳಿ ಮುಂದುವರಿಸ್ತಾ ಹೋಗ್ತಿದ್ದಾನೆ ಭೀಮ. ಎರಗಿದನು ಕಟುವಾಯ ಹಲುಗಳು ಮುರಿಯಲ್, ಉಗುರಲ್ಲಿ ಹೊಯ್ದು ಹೃದಯವನ್ ಊರೇ ಬಗೆದು ಮೊಗೆ ಮೊಗಿದು ರಕ್ತವ ಕುಡಿತೆಯಲಿ. ಮುಷ್ಟಿ ತಗೊಂಡು ಹಾಗೆ ಕಪಾಳದ ಮೇಲೆ ಒಂದ್ಸಲಿ ಗುದ್ದುತ್ತಾನೆ. ದುಶ್ಯಾಸನ ಹಲ್ಲುಗಳೆಲ್ಲ ಉದುರು ಹೋಗ್ತವೆ. ಎರಗಿದನು ಕಟುವಾಯ ಹಲುಗಳು ಮುರಿಯಲ್, ಉಗುರಲ್ಲಿ ಹೊಯ್ದು ಹೃದಯವನ್ ಉಗೆ ಬಗಿದು, ಉಗುರಿನಿಂದ ದುಶ್ಯಾಸನ ಎದೆಯನ್ನ ಬಗಿತಾ ಇದ್ದಾನೆ, ಬಗೆದು ಹೃದಯವನ್ನ ಕಿತ್ತು ಹಾಕ್ತಾ ಇದ್ದಾನೆ. ರಕ್ತ ಹಾಗೆ ಚಿಮ್ಮುತ್ತೆ. ಮೊಗೆ ಮೊಗಿದು ರಕ್ತವ ಕುಡಿತೆಯಲಿ ಚಪ್ಪರಿಸಿಕೊಂಡು ಕುಡಿತಾ ಇದ್ದಾನೆ ದುಶ್ಯಾಸನ ರಕ್ತವನ್ನ. ಸುರಿದ ಅಡಿಗಡಿಗೆ ಚಪ್ಪರಿದರ ಮಧುಕರನ್ ಎರವನೇ ಸುಧೇಯಿಕ್ಷುರ ಸಗಿಸವೆಂದನಾ ಭೀಮ. ಚಪ್ಪರಿಸ್ತಾ ಇದ್ದಾನೆ, ಹಾಗೆ ನೊರೆಯಾಗಿ ಬರುತ್ತಿರುವಂತಹ ರಕ್ತವನ್ನ ಹೀರ್ತಾ ಇದ್ದಾನೆ. ಇದರ ಮಧುರಕ್ಕೆ ಎರವನೇ ಸುಧೆ ಇಕ್ಷುರ ಸಗಿಸವೆಂದನ. ಯಾವ ಕಬ್ಬಿನ ರಸ ಆಗಿರಲಿ, ಯಾವುದೇ ಅಮೃತವೂ ಕೂಡ ಇದಕ್ಕೆ ಸಮಾನವಲ್ಲ, ಅದಕ್ಕಿಂತ ಬಹಳ ರುಚಿಯಾಗಿದೆ, ಅದಕ್ಕಿಂತ ಬಹಳ ಸೊಗಸಾಗಿದೆ ಈ ರಕ್ತ ಅಂತ ಹೇಳಿ ಭೀಮ ಹೇಳ್ಕೊಳ್ತಾ ದುಶ್ಯಾಸನ ರಕ್ತವನ್ನ ಹೀರ್ತಾ ಇದ್ದಾನೆ. ಭೀಮ ಅಷ್ಟಕ್ಕೆ ನಿಲ್ಲಿಸ್ತಾ ಇಲ್ಲ. ಆಡಿಯುವುದು ಹುಸಿಯಲ್ಲ, ನಾನು ಹೇಳ್ತಾ ಇರೋದು ಸುಳ್ಳಲ್ಲ. ರಕ್ತದ ರುಚಿಯ ಬಗ್ಗೆ ಹೇಳ್ತಾ ಇದ್ದೀನಲ್ಲ ಇಲ್ಲಿ, ಕಬ್ಬಿನ ರಸಕ್ಕಿಂತ ಅಮೃತಕ್ಕಿಂತ ಅದ್ಭುತವಾಗಿದೆ ಇದು ಅಂತ ಹೇಳ್ತಾ ಇದ್ದೀನಲ್ಲ, ಇದು ಸುಳ್ಳಲ್ಲ. ನೀ ಸವಿ ನೋಡು, ನೀವು ಬಂದು ನೋಡಿ, ಕರ್ಣ, ನರೇಂದ್ರ, ಕೌರವ ನೋಡು, ಸವಿಯನ್ನು ಶಕುನಿ, ಕೃಪ, ಕೃತವರ್ಮ, ಗುರುಸುತರು ಎಲ್ಲರನ್ನ ಇನ್ವೈಟ್ ಮಾಡ್ತಾ ಇದ್ದಾನೆ ಈಗ. ಕರ್ಣ ಬಾ, ರುಚಿಯನ್ನ ನೋಡು, ದುರ್ಯೋಧನ ಬಾ ನೋಡು, ಸವಿಯನ್ನು ನೋಡು ಬಾ, ಶಕುನಿ, ಕೃಪ, ಕೃತವರ್ಮ, ಗುರುಸುತ, ಅಶ್ವತ್ಥಾಮ ಎಲ್ಲರೂ ಬನ್ನಿ, ನಾನು ಹೇಳ್ತಾ ಇರೋದು ನಿಜಾನ ಅಂತ ಬಂದು ಟೆಸ್ಟ್ ಮಾಡಿ ನೋಡಿ, ದುಶ್ಯಾಸನ ರಕ್ತ ಎಷ್ಟು ರುಚಿಕರವಾಗಿದೆ ನೋಡಿ ಅಂತ ಹೇಳಿ ಎಲ್ಲರೂ ಇನ್ವೈಟ್ ಮಾಡ್ತಾ ಇದ್ದಾನೆ. ನೋಡಿ ರೈ ಹೇವರಿಸುವರೆ, ಕೈ ಮಾಡಿ ರೈ ನಿಮ್ಮ ಆತನ್ ಅಳಿವನ್ ನೋಡುತ್ತಿಹುದೇ ನಿಮಗೆ ನೀತಿಯೇ ಎಂದನ್ ಭೀಮ. ಅವನೊಬ್ಬನನ್ನೇ ಇಲ್ಲಿ ಬಿಟ್ಟು ಅವನ ನಾಶ ಆಗ್ತಿರೋದನ್ನ ಸುಮ್ಮನೆ ನಿಂತು ನೋಡ್ತಾ ಇದ್ದೀರಲ್ಲ ನೀವು, ಹೇಡಿಗಳು ನೀವೆಲ್ಲ ಅಂತ ಹೇಳಿ ರಕ್ತವನ್ನ ಹೀರ್ತಾ ಅವ್ರನ್ನ ಕೂಡ ಮೊದಲಿಸ್ತಾ ಇರುವಂತಹದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಇವೆಲ್ಲವನ್ನ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಕೌರವರು ಯಾವ ರೀತಿಯಾಗಿ ನಿಂತಿದ್ದಾರೆ, ಅಸಹಾಯಕರಾಗಿ ನಿಂತಿದ್ದಾರೆ ಅಂತ ಕೂಡ ಹೇಳ್ತಾನೆ. 57ನೇ ಭಾಗ ನೋಡಿ. ಏನ ಹೇಳುವೆ ನರಸ, ಧೃತರಾಷ್ಟ್ರ ಏನಂತ ಹೇಳಿ, ಕೌರವ ಸೇನೆ ಗರ ಹೊಡೆದಂತೆ ಬಹಳ ಅಂಬೋನಿಧಿಯಲ್ಲದಂತೆ ಬೆಳಗಿನ ಸೊಗಡ ಸೆರೆಬಿಡಿದು, ಗರ ಬಡಿದಿರೋ ಹಾಗೆ ನಿಂತಿದ್ದಾರಂತೆ ಅವರು. ಬಹಳ ಅಂಬೋನಿಧಿಯಲ್ಲದಂತೆ ಬೆಳಗಿನ ಸೊಗಡ ಸೆರೆಬಿಡಿದು ಸಮುದ್ರದಲ್ಲಿ ಮುಳುಗಿರೋ ಹಾಗೆ ಆಗ್ತಾ ಇದ್ದಂತೆ ಅವರಿಗೆ. ಪರಮಾಶ್ಚರ್ಯದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು, ಭಯದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು. ಮೌನದಲ್ಲಿ ಮನ ಉಳುಕಿ ಯೋಗಧ್ಯಾನ ಪರರಾದಂತೆ ಚಿತ್ತಗ್ಲಾನಿಯೊಳಗೆ ಎಲೆ ಮುಡಿಕದಿದ್ದುದು ನಿನ್ನ ಪರಿವಾರ. ಎಲ್ಲ ಮೌನದಲ್ಲಿದ್ದಾರೆ, ತಪಸ್ಸಿಗೆ ಕೂತ ಹಾಗೆ ಕೂತು ಬಿಟ್ಟಿದ್ದಾರೆ, ಎಲ್ಲರೂ ದಿಗ್ಭ್ರಮೆಗೊಂಡಿದ್ದಾರೆ. ಮನಸ್ಸಿಗಾದಂತಹ ನೋವಿನ ಸುಳಿಯಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಮಿಟ್ಟುಕಾಡ್ತಿಲ್ಲ ಅವರು, ಅಲಗಾಡ್ತಿಲ್ಲ ಅವರು, ದಿಗ್ಭ್ರಮೆಯಲ್ಲಿ ಸ್ತಬ್ಧರಾಗಿ ನಿಂತು ಎಲ್ಲವನ್ನ ನೋಡ್ತಾ ಇದ್ದಾರೆ ಧೃತರಾಷ್ಟ್ರ ಅಂತ ಸಂಜಯ ಹೇಳ್ತಿರುವಂತಹ ಒಂದು ಮಾತಿದು. ಮುಂದೆ ಭೀಮ ಒಬ್ಬೊಬ್ಬರನ್ನೇ ಕರೆದು ಉಳಿಸ್ಕೊಳ್ಳಿ ಬನ್ನಿ, ಈ ದುಶ್ಯಾಸನನ್ನ ಬದುಕಿ ಉಳಿಸ್ಕೊಳ್ಳೋಕೆ ಸಾಧ್ಯನಾ, ಬಂದು ಒಂದ್ಸಲಿ ಪ್ರಯತ್ನ ಮಾಡಿ ನೋಡಿ ಅಂತ ಹೇಳಿ ಎಲ್ಲರಿಗೂ ಕರಿತಾ ಇದ್ದಾನೆ. ಅಶ್ವತ್ಥಾಮನ ಕರಿತಾ ಇದ್ದಾನೆ. ದ್ರೋಣನ ಮಗನಾದಂತಹ ಅಶ್ವತ್ಥಾಮ ಬಾ, ದುಶ್ಯಾಸನ ಉಸಿರು ಇನ್ನೂ ಇದೆ, ಇನ್ನೂ ಸ್ವಲ್ಪ ಬದುಕಿದ್ದೇನೆ ಅಂತ ಅನ್ಸ್ತಾ ಇದೆ, ಬಂದು ಅವನ್ನ ಉಳಿಸ್ಕೊಳ್ತೇನೆ ನೋಡು ಅಂತ ಹೇಳಿ ಕರ್ಣನಿಗೆ ಕೇಳ್ತಾನೆ, ದುರ್ಯೋಧನಿಗೆ ಕೇಳ್ತಾನೆ, ಹಾಗೆ ಎಲ್ಲರಿಗೂ ಕೇಳ್ತಾ ಇದ್ದಾನೆ, ಬನ್ನಿ ನೋಡಿ ಉಳಿಸ್ಕೊಳ್ತೀರಾ ನೋಡಿ ಅಂತ ಹೇಳಿ. ಹಾಗೆ ಎಲ್ಲರನ್ನು ಇನ್ವೈಟ್ ಮಾಡ್ತಿರುವಂತಹ ಒಂದು ಬರೀ ಇದು 60ನೇ ಭಾಗ ನೋಡಿ. ಎಲೇ ಕೃಪಾಚಾರಿ, ಆ ಸುಯೋಧನನೊಳಗೆ ಸೇರುವ ಹಿರಿದು ನಿಮಗೀ ಕಳನ ಕೊಲೆಯನ್ನು ನೀವು ಮನಗೊಟ್ಟಿಲಿದ್ದು ನೋಡುವರೆ. ಎಲೆ ಶಕುನಿ, ಎಲೆ ಶಲ್ಯ, ಎಲೆ ಬಾಹಿಲಕ ಕೃತವರ್ಮಾದಿ ವೀರರು ಸೆಳೆದುಕೊಳ್ಳಿ ದುಶ್ಯಾಸನನ್ನೇನುತ್ತಾ ವರಲಿದನು ಭೀಮ. ಎಲ್ಲರಿಗೂ ಕರೀತಾ ಇದ್ದಾನೆ, ಕೃಪಾಚಾರ್ಯನ ಕರೀತಾ ಇದ್ದಾನೆ. ನಿಂತಲ್ಲೇ ನೋಡ್ತಾ ಇದ್ದೀರಾ, ಶಕ್ತಿಹೀನರ ನೀವು, ಹೇಡಿಗಳ ನೀವು, ಬಂದು ನಿಮ್ಮ ಸಂಬಂಧಿಕನನ್ನು ಉಳಿಸ್ಕೊಳ್ಳಿ, ದುಶ್ಯಾಸನ ಬದುಕಿಸ್ಕೊಳ್ಳಿ, ಸಾಧ್ಯ ಆದ್ರೆ. ಶಕುನಿ ಬಾಯಿಲಿ ಬರ್ತೀಯ, ಶಲ್ಯ ಬಾಯಿಲಿ, ಕೃತವರ್ಮ ಬಾಯಿಲಿ, ಬ್ಲಾಹಿಕ ಬಾಯಿಲಿ ಅಂತ ಹೇಳಿ ಎಲ್ಲರನ್ನು ಕರೀತಾ ಇದ್ದಾನೆ. ದುಶ್ಯಾಸನನ್ನ ಬದುಕಿಸಿ ಉಳಿಸ್ಕೊಳ್ಳಕ್ಕೆ ಸಾಧ್ಯ ಆದ್ರೆ ಬನ್ನಿ ಅಂತ ಇನ್ವೈಟ್ ಮಾಡ್ತಿರೋದು. ಪತಿಗೆ ಮಲವರ ಗಂಡನ್, ಕರ್ಣನಿಗೆ ಹೇಳ್ತಿರುವಂತದ್ದು, ಪತಿಗೆ ರಾಜನಿಗೆ ಮಲೆವರ ಗಂಡನ್, ಅವನ ಶತ್ರುಗಳಿಗೆ ವೀರಾದಿ ವೀರನಾಗಿರುವಂತಹ ನೀನು ಕರ್ಣನೆ, ಪತಿಗೆ ಮಲವರ ಗಂಡನ್, ಆಳ್ದೆಗೆ ಹಿತವ ಕೌರವ ಕುಲಗೆ ಕಣುಗತಿಮತಿ ಎನಿಸಿ ನೀ ಕರ್ಣನೆಂಬುದು ಸಕಲ ಜನಜನಿತ. ಒಡೆಯನಿಗೆ ಪ್ರಾಣ ಸ್ನೇಹಿತ ನೀನು, ಅವನ ವಿರೋಧಿಗಳಿಗೆ ನೀನು ಪರಾಕ್ರಮಿಗೆ ಕಾಣಿಸ್ತೀಯ, ಕೌರವ ವಂಶದ ಕಣ್ಣು ಅಂತ ಕೂಡ ಕರೆಸ್ಕೊಳ್ತೀಯ, ಕೌರವ ಕುಲದ ಕಣ್ಣು, ಹೀಗೆಲ್ಲ ನಿನ್ನನ್ನು ಹೊಗಳ್ತಾರೆ. ಪತಿಯ ಸಹಸಂಭವನ ಮರಣ ವ್ಯತ್ಯಕವ ನೋಡಿದಡೆ ದುಷ್ಕೀರಿತಿಯ ಮೊಳೆ ಹೊಮ್ಮುವಲಲೆ ರವಿಸುತನೆ ಕೇಳೆಂದ. ಪತಿಯ ಸಹಸಂಭವ, ನಿನ್ನ ರಾಜನ ಸಹೋದರ ದುಶ್ಯಾಸನ, ಅವನು ಸತ್ತು ಹೋಗ್ತಾ ಇದ್ದಾನೆ, ಅದರಿಂದ ನಿನಗೆ ಕೆಟ್ಟ ಹೆಸರಲ್ವಾ, ದುಷ್ಕೀರಿತಿ, ನಿನಗೆ ಕೆಟ್ಟ ಹೆಸರು ಬರುತ್ತೆ, ಅವನನ್ನು ಉಳಿಸ್ಕೊಳ್ಳಿಲ್ಲ ಅನ್ನುವಂತಹ ಕೆಟ್ಟ ಹೆಸರು ಬರುತ್ತೆ. ನೀನಾದ್ರೂ ಬಂದು ಉಳಿಸ್ಕೋ, ನಿನ್ನ ಮಾನವನ್ನು ಉಳಿಸ್ಕೋ, ನಿನಗಿರುವಂತಹ ಈ ಕೀರ್ತಿ ಏನಿದೆ, ಈ ಸಮ್ಮಾನಗಳೇನಿದೆ, ಅದನ್ನಾದ್ರೂ ಉಳಿಸ್ಕೋ ಬಾ, ಉಳಿಸ್ಕೋತ್ಯಾ ದುಶ್ಯಾಸನನ್ನ ಅಂತ ಕರ್ಣನನ್ನು ಕೂಡ ಭೀಮ ಇನ್ವೈಟ್ ಮಾಡ್ತಿದ್ದಾನೆ. ಇಷ್ಟು ಕರೀತಾ ಇದೀನಿ, ಇನ್ನೂ ಬರ್ತಾ ಇಲ್ವಲ್ಲ ಕರ್ಣ ನೀನು, ಕರೆದು ಮೂದಲಿಸಿದರೆ ರಣಭೀಕರರು ಮರಳುವರ್. ಈಗೆಲ್ಲ ಮೂದಲಿಸಿ ಹೀಗೆ ಅಳಿಸಿದರೆ ಓಡ ಹೋಗ್ತಿರ್ತಾರಲ್ಲ, ಅವರು ಕೂಡ ಹಿಂದಿರುಗಿ ಬರ್ತಾರೆ ಹೋರಾಟ ಮಾಡ್ಲಿಕ್ಕೆ. ಅವರಿಗೆತ್ತಿದ ಬಿರುದನ್ ಅಗ್ಗದ ವೀರ ನೋಡುತ್ತೀಹರೆ ಕಲಿಕರ್ಣ, ಅವ್ರಿಗೆ ಇರೋ ಯೋಗ್ಯತೆ ನಿನಗಿಲ್ಲ ಅನ್ಸ್ತಾ ಇದೆ ನನಗೆ. ನೀನು ಇಷ್ಟೆಲ್ಲ ಹೆಸರನ್ನ ಪಡೆದಿರುವಂತವನು, ನೀನು ಬಂದಿಲ್ಲಿ ಕಾಪಾಡ್ತೀನಿ ಅಂದ್ರೆ ನೀನು ಇಲ್ಲ, ನೀನು ಕೂಡ ಹಿಂದೆ ಎಲ್ಲೋ ಬಚ್ಚಿಟ್ಕೊಂಡು ಕೂತಿದ್ದಿಲ್ಲ ನೀನು ಅಂತ ಹೇಳಿ ಬಿರು ನುಡಿತಾ ಇದ್ದಾನೆ. ಹರಣವಿದೆ ದುಶ್ಯಾಸನ ತೆಗೆ ಬರೆಸೆಳವ ಬಲುಹುಳ್ಳೆಡೆನುತ ಅಬ್ಬರಿಸಿ ಗಜರಿನ ಗರುವನ್ ವರಲಿದನ್ ಅಹಿತ ವೀರರಿಗೆ. ಹರಣವಿದೆ, ಪ್ರಾಣ ಇದೆ ದುಶ್ಯಾಸನದ್ದು, ತೆಗೆ ಬರೆಸೆಳವ ಬಲುಹುಳ್ಳೆಡೆನುತ, ಬಲಶಾಲಿಗಳು ಯಾರಾದ್ರೆ ಬನ್ನಿ, ಸಾಹಸಿಗಳು ಯಾರಾದ್ರೆ ಬನ್ನಿ, ಇನ್ನು ಪ್ರಾಣ ಇದೆಯಲ್ಲ ಉಳಿಸ್ಕೊಳ್ಳಿ ಅಂತ ಹೇಳಿ ಒಬ್ಬೊಬ್ಬರನ್ನೇ ಕರೀತಾ ಇರುವಂತದ್ದು. ಬಹಳ ಸುದೀರ್ಘವಾಗಿ ಕುಮಾರವ್ಯಾಸ ಇದನ್ನ ಬರ್ಕೊಳ್ತಾ ಹೋಗಿದ್ದಾನೆ. ಯಾರು ಬರ್ತಿಲ್ವಲ್ಲಪ್ಪ ದುಶ್ಯಾಸನನ್ನ ಬದುಸ್ಕೊಳ್ಳಕ್ಕೆ, ಎಂತ ಸ್ಥಿತಿ ನೋಡು ಅಂತ ಹೇಳಿ ಮಧ್ಯ ಉಳಿದಿ ಒಂದಷ್ಟು ಉಸಿರಿನಲ್ಲೂ ಕೂಡ ದುಶ್ಯಾಸನನ್ನ ಮೂದಲಿಸ್ತಾ ಇರುವಂತದನ್ನ ಗಮನಿಸ್ತೀವಿ. ಆಗ 64ನೇ ಭಾಗ ನೋಡಿ, ಮುಖ್ಯವಾದದ್ದು. ಮರಣ ನೆರೆಹೊರೆಯಾಯ್ತು ನಿನ್ನಯ ಹರಣಂ ಎನ್ನ ಅಂಗೈಯಲ್ಲಿದೆ. ದುಶ್ಯಾಸನ ಉದ್ದೇಶಿಸಿ ಭೀಮ ಹೇಳ್ತಾ ಇರುವಂತದ್ದು, ನಿನ್ನ ಮರಣ ಇನ್ನೇನು ಹತ್ರ ಬರ್ತಾ ಇದೆ, ನೆರೆಹೊರೆಯಾಯ್ತು,
ನಿನ್ನಯ ಹರಣವು ಎನ್ನ ಅಂಗೈಯಲ್ಲಿದೆ, ನಿನ್ನ ಪ್ರಾಣ ಅನ್ನುವಂಥದ್ದು ನನ್ನ ಕೈನಲ್ಲಿದೆ, ನನ್ನ ಕಂಟ್ರೋಲ್ ನಲ್ಲಿದೆ. ಅದು ನಿಮ್ಮ ಅರಸನನ್ನು ಕರಸ್ ಎಲ್ಲವೋ ಕಾದಿಸು ನಿನ್ನ ರಕ್ಷಿಸಲಿ, ಕರಿ ನಿಮ್ಮಣ್ಣನ ದುರ್ಯೋಧನನ ಕರಿ, ನೋಡ್ತಾನ ಅವನಾದ್ರೂ ನಿನ್ನ ಬದುಕಿಸ್ಕೊಳ್ತಾನ, ನೋಡೇ ಬಿಡ್ತೀನಿ, ನಿನ್ ಕಡೆಯಿಂದ ಇನ್ಯಾರು ಬರ್ತಾ ಇಲ್ಲ, ಸ್ವತಃ ನಿನ್ನ ರಾಜನೇ ಬರಬೇಕು, ನಿನ್ನ ಅಣ್ಣನೇ ಬರಬೇಕೇನೋ, ಕರಿ ನೋಡೋಣ ಅಂತ ಹೇಳಿ ಅವನಿಗೆ ಹೇಳ್ತಾ ಇರೋದು. ಮುಂದಿನ ಭಾಗ ನೋಡಿ, ಅರಿಬಲದೊಳ್ ಇದಿರಿಲ್ಲ ನಿಜ, ಶತ್ರುಪಾಳ್ಯದಲ್ಲಿ ಸರಿಸಮಾನದವರು ಯಾರು ಇಲ್ಲ ಅನಿಸ್ತಾ ಇದೆ, ಅಂದ್ರೆ ನಿನ್ನನ್ನ ಕಾಪಾಡೋದಕ್ಕೆ ಕೌರವ ಪಾಳ್ಯದಲ್ಲಿ ಯಾರು ಇಲ್ಲ ಅಂತ ಅನಿಸ್ತಾ ಇದೆ. ಅರಿಬಲದೊಳ್ ಇದಿರಿಲ್ಲ ನಿಜ, ಮೋಹರದೊಳಗೆ ಮಿಡುಕೊಳ್ಳ ವೀರರು ಮರಳಿ ಚಲಿ ನಿನ್ನವನ್ನೇನುತ ನೋಡಿದನ್ ತನ್ನವರ. ಮೋಹರದೊಳಗೆ ಅಂದ್ರೆ ಯುದ್ಧದೊಳಗೆ, ಮೋಹರ ಅಂದ್ರೆ ಯುದ್ಧ, ಯುದ್ಧದೊಳಗೆ ಉಳಿದಿರುವಂತಹ ಅಲ್ಪ ಸ್ವಲ್ಪ ವೀರಾದಿ ವೀರರಲ್ಲಿ ನಿನ್ನ ಬದುಕುಳಿಸುವವರು ಯಾರು ಇದ್ದಾರ ಅಂತ ಹೇಳಿ ತನ್ನವರ ಕಡೆಗೆ ತಿರುಗ್ತಾನೆ, ಅಂದ್ರೆ ಪಾಂಡವರ ಕಡೆಗೂ ತಿರುಗ್ತಾನೆ. ನಿಮ್ಮಲ್ಲಿ ಯಾರು ಇದ್ದಾರೆ ಬಂದು ಉಳಿಸ್ತಿ ಅಂತ. ಇದು ವಿಶೇಷವಾದಂಥದ್ದು, ಕುಮಾರವ್ಯಾಸನಲ್ಲಿ ಮಾತ್ರ ಬರುವಂತದ್ದು, ಪಂಪನಲ್ಲಿ ಇದ್ದಿಲ್ಲ. ಕೌರವರೆಲ್ಲರನ್ನೂ ಕೇಳಾಯ್ತು, ದುಶ್ಯಾಸನ ಬದುಕಿಸ್ಕೊಳ್ತೀರಾ, ಯಾರು ಬರ್ತೀರಾ ಅಂತ. ಯಾರು ಬರ್ಲಿಕ್ಕಾಗಲ್ಲ, ಹೋಗ್ಲಿ ಅಳಿದುಳಿದವರು ವೀರಾದಿ ವೀರರು ಅಂತ ಅನ್ಸ್ಕೊಂಡಿರುವಂತವ್ರು ಯಾರು ಇದ್ದೀರಾ ಅಂತ ಹೇಳಿ ತನ್ನ ಕಡೆ ತಿರ್ಕೊಳ್ತಾನೆ, ಪಾಂಡವರ ಕಡೆ ತಿರ್ಕೊಳ್ತಾನೆ. ಇದರಲ್ಲಿ ಯಾರು ಗಂಡಸಿದ್ರಲ್ಲಿ ದುಶ್ಯಾಸನ ಬದುಕಿಸ್ಕೊಳಕ್ಕಾಗತ್ತಾ ಅಂತ ಹೇಳಿ ತನ್ನವರಿಗೆ ಚಾಲೆಂಜ್ ಹಾಕ್ತಾನೆ, ಪಾಂಡವರಿಗೆ ಚಾಲೆಂಜ್ ಹಾಕ್ತಾನೆ ಭೀಮ. ಅಷ್ಟಕ್ಕೆ ಸುಮ್ಮನಾಗಿಲ್ಲ, ಅವನು ಪ್ರತ್ಯೇಕವಾಗಿ ಅರ್ಜುನನ ಕುರಿತಾಗಿ ಹೇಳ್ತಾನೆ. ಇದು ಯಾಕೆ ಹೇಳೋದು ಗೊತ್ತಿಲ್ಲ, ಕುಮಾರವ್ಯಾಸ ಇದನ್ನು ಯಾಕೆ ತಂದೋ ಇಲ್ಲಿ ಗೊತ್ತಿಲ್ಲ. ಈಗಾಗಲೇ ಧರ್ಮರಾಯ ಛೇಡಿಸಿ ಮೂದರಿಸಿ ಒಮ್ಮೆ ಒಂದು ಪ್ರಕರಣ ಆಗಿ ಅರ್ಜುನ ಅದೇ ಮನಸ್ಥಿತಿಯಲ್ಲಿ ಬಂದು ಯುದ್ಧಕ್ಕೆ ಬಂದು ನಿಂತಿದ್ದಾನೆ. ಈ ನಡುವೆ ಭೀಮ ಕೂಡ ಇಲ್ಲಿ ಛೇಡಿಸುವಂತದ್ದು. ಈ ಒಂದು ಪ್ರಕರಣ ಬಹುಶಃ ಕೃಷ್ಣನ ಇರುವಿಕೆಯನ್ನು ತೋರಿಸಲಿಕ್ಕೋಸ್ಕರ ತಂದಿದ್ದಾನೆ ಕುಮಾರವ್ಯಾಸ. ಆದ್ರೆ ಎಲ್ಲೋ ಒಂದು ಕಡೆ ಇದು ಇಡೀ ಈ ಒಂದು ರಸಪ್ರವೇಶದಲ್ಲಿ ಒಳಹೊಕ್ಕಂತಹ ಸಹೃದಯನಿಗೆ ಯಾಕೆ ಹೀಗಾಯ್ತು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಮೂಡಬಹುದೇನೋ. ನೋಡೋಣ 66ನೇ ಭಾಗ ನೋಡಿ. ಕೇಳು ಫಲುಗುಣ ಲೋಕಮೂರರೊಳ್ ಆಳು ನೀನ್ ಎಂದೆಂಬ ಗರ್ವವು ಪಾಲಿಸವಡು ಇದಿರಾಗು ತುಡುಕಾಂಡೀವದೊಳ್ಳಂಬುಗಳ್. ಅರ್ಜುನ ಕೇಳು, ಮೂರು ಲೋಕದಲ್ಲಿ ಅತಿ ಪ್ರಸಿದ್ಧವಾದಂತಹ ಪರಾಕ್ರಮಿ ನೀನು ಅಂತ ನೀನು ಕರ್ಕೊಳ್ತೀಯಲ್ಲ, ನೀನು ಗರ್ವದಿಂದ ಇದ್ದೀಯಲ್ಲ, ನೀನು ಬಾ ದುಶ್ಯಾಸನನ ಬದುಕಿಸ್ಕೊಂಡು ನೋಡು, ತುಡುಗಾಂಡೀವದಳ್ಳಂಬುಗಳ ನಿನ್ನ ಬಿಲ್ಲಿನಲ್ಲಿ ಬಾಣವನ್ನು ಹೂಡು ಬಾ ಅಂತ ಹೇಳಿ ಅರ್ಜುನನ್ನೇ ಕರೆಯುವಂತದ್ದು ಇದು. ಆಳುತನ ನಿನ್ನ ಉಳ್ಳೊಡೆ ಅಹಿತನ ಪಾಲಿಸುವಳು ಏಳ್ ಎಂದೆನಲು ಜಯಲೋಲ ಸುಗತಿಯೊಳ್ ಇಳಿದನ್ ಅರ್ಜುನನ್ ಅಮಳ ಮಣಿರಥವ. ಅಂತಹ ಪರಾಕ್ರಮಿಯಾಗಿದ್ರೆ ವೈರಿಯನ್ನು ಉಳಿಸಿ ನೋಡು, ನೋಡೋಣ, ವೈರಿಯನ್ನ ಕಾಪಾಡಿ ನೋಡು, ಸಾಧ್ಯವ ನಿನಗೆ, ಬಾ ಅಂತ ಹೇಳಿ ಕರೆದಾಗ ಅರ್ಜುನನಿಗೆ ಎಲ್ಲಿಲ್ಲದ ರೋಷ ಬಂದ್ಬಿಡುತ್ತೆ. ಆಯ್ತು ನಾನು ಮಾಡೇ ಬಿಡ್ತೀನಿ ಅಂತ ಹೇಳಿ ಬಹಳ ಹುಮ್ಮಸ್ಸಿನಿಂದ ತನ್ನ ರಥವನ್ನ ಏರ್ತಾನೆ. ಹೀಗೆ ರಥವನ್ನ ಏರಿದಂತಹ ಅರ್ಜುನ ಅಹುದಹುದು ತಪ್ಪೇನು ಅಹಿತ ದುಶ್ಯಾಸನ ಸಲುವೆನ್ ಅಹಿತ ಬಲವೆನಗೆ ಅನಿಲ ಸುತನ್ ಎನ್ನುತ್ತಾ ಐದೆ ಬರೆ ಕಂಡು. ಹೌದು, ಅದ್ರಲ್ಲಿ ತಪ್ಪೇನಿದೆ, ದುಶ್ಯಾಸನನ ಕಾಪಾಡ್ತೀನಿ, ನಾನು ಮಹಾವೀರನಾಗಿರೋದ್ರಿಂದ, ನಾನು ಮಹಾಪರಾಕ್ರಮಿಯಾಗಿರೋದ್ರಿಂದ ನನ್ನ ಮುಂದೆ ಬರುವಂತಹ ಎಲ್ಲ ಸವಾಲುಗಳನ್ನ ನಾನು ದಾಟಿಕೊಂಡೇ ಹೋಗ್ತೀನಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನೀನು ಕೊಟ್ಟಿರುವಂತಹ ಈ ಒಂದು ಸವಾಲನ್ನು ಕೂಡ ನಾನು ಗೆಲ್ತೀನಿ ಭೀಮ, ದುಶ್ಯಾಸನನ್ನ ನಿನ್ನಿಂದ ಬಿಡಿಸ್ಕೊಳ್ಬೇಕು ತಾನೆ, ಅಷ್ಟೇ ತಾನೆ, ನಾನು ಬರ್ತೀನಿ ಇರು ಅಂತ ಹೇಳಿ ರಥವನ್ನ ಏರ್ತಿದ್ದ ಹಾಗೆ ಬಹಳ ಭೀತಿಯೊಳ್ ಅಸುರರಿಪು. ಕೃಷ್ಣನಿಗೆ ಗಾಬರಿ ಆಗ್ಬಿಡುತ್ತೆ. ಬಹಳ ಭೀತಿಯಲ್ಲಿ ಅಸುರರಿಪು. ಕೃಷ್ಣ ಸನ್ನಿಹಿತ ಚಾಪವ ಹಿಡಿದು ಮನದ ಉಮ್ಮಹವ ಕೆಡಿಸಿ ಕಿರೀಟಿಯನ್ನು ನಿಲ್ಲಿಸಿದನು ರಥದೊಳಗೆ. ಅರ್ಜುನನ ಆ ಬಿಲ್ಲನ್ನು ಹಿಡಿದು ಧನಸ್ಥಾನ ಹಿಡಿದು ಸುಮ್ಮನೆ ನಿಂತ್ಕೊಳ್ಳಯ್ಯ ಅಂತ ಹೇಳಿ ಗದರಿದ ಹಾಗೆ ಕೃಷ್ಣ ಅರ್ಜುನನಿಗೆ ಸುಮ್ಮನೆ ನಿಂತ್ಕೋ ಅಂತ ಹೇಳಿ ತಡಿತಾನೆ. ಆಗ ಅರ್ಜುನನಿಗೆ ಮತ್ತೆ ಅಯ್ಯೋ ನಾನು ತಪ್ಪು ಮಾಡಕ್ ಹೊರಟ್ಬಿಟ್ಟಿದ್ದೇನೋ, ಕ್ಷಮಿಸು ಕೃಷ್ಣ ಅಂತ ಎಲ್ಲ ಹೇಳಿ ಮತ್ತೊಂದಿಷ್ಟು ಪ್ರಕರಣಗಳು ನಡೆಯುವಂಥದ್ದು. ಒಟ್ಟಿನಲ್ಲಿ ಇದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಆ ಕೃಷ್ಣನ ಇರುವಿಕೆಯನ್ನು ತೋರಿಸಲಿಕ್ಕೆ ಕುಮಾರವ್ಯಾಸ ಮಾಡಿರುವಂಥದ್ದು. ಅದು ಒಟ್ಟು ಆ ಫ್ಲೋ ನಲ್ಲಿ, ನ್ಯಾಚುರಲ್ ಫ್ಲೋ ನಲ್ಲಿ ಎಲ್ಲೋ ಒಂದು ಕಡೆ ಬಹಳ ಆಭಾಸವಾಗಿ ಕಾಣುವಂಥದ್ದು. ಇದು ಕುಮಾರವ್ಯಾಸನಲ್ಲಿ ಮಾತ್ರ ಇರುವಂಥದ್ದು, ಪಂಪನಲ್ಲಿ ಈ ಒಂದು ಪ್ರಕರಣ ಇಲ್ಲ. ಹೌದು, ಭೀಮ ಎಲ್ಲರನ್ನ ಆಹ್ವಾನಿಸ್ತಾನೆ, ಪಂಪನಲ್ಲೂ ಕೂಡ ಬನ್ನಿ ಯಾರು ಉಳಿಸ್ಕೊಳ್ತೀಯ ದುಶ್ಯಾಸನ ಅಂತ ಹೇಳಿ. ಆಗ ಯಾರು ಮುಂದೆ ಬರಲ್ಲ. ಆದ್ರೆ ಇಲ್ಲಿ ಪ್ರತ್ಯೇಕವಾಗಿ ಅರ್ಜುನನ ಕರೆದದ್ದು ಯಾಕೋ, ಅರ್ಜುನ ಆಯ್ತು ಅಂತ ಹೇಳಿ ಹೊರಟದ್ದು ಯಾಕೋ, ಕೃಷ್ಣನನ್ನ ತಡೆದು ನಿಲ್ಲಿಸೋದು ಯಾಕೋ, ಉತ್ತರವಿಲ್ಲದ ಒಂದಷ್ಟು ಪ್ರಶ್ನೆಗಳು ಅಷ್ಟೇ. ಎನಿವೇಸ್ ಮುಂದುವರೆಸ್ತಾ 70ನೇ ಪದ್ಯ ಭಾಗ. ಉಭಯ ವೀರರ ನೋಡಿ ಸಂಗರ ರಭಸದಲ್ಲಿ ಮೂದಲಿಸಿ ಚಾಪ ಪ್ರಭವ ಚಪಲರ ಚದುರ ಕೆಡಿಸಿದ ಭುಜಬಲ್ಲುನ್ನತಿಯ ಸಭೆಯೊಳ್ಳಾದ ಅವಮಾನ ದಹನ ಪ್ರಭೆಯ ನಂದಿಸಲ್ ಆಯ್ತಲ್ ಆ ರಿಪು ಸುಭಟರ್ ಉರಿವೆಂಬ ಅಭ್ರ ಸಂಭವ ರುದಿರ ಜಲವ. ಜೂಜಾಟದ ಸಂದರ್ಭದಲ್ಲಿ ಸಭೆಯಲ್ಲಿ ದ್ರೌಪದಿಗೂ ಪಾಂಡವರಿಗೂ ಆದಂತಹ ಅವಮಾನ ಬೆಂಕಿಯ ಜ್ವಾಲೆಯಂತೆ ಹತ್ಕೊಂಡಿತ್ತು. ದಹನ ಪ್ರಭೆ, ಬೆಂಕಿಯ ಕೆನ್ನಾಲಿಗೆಯಿಂದ ಹೊತ್ತಿ ಉರಿತಾ ಇದ್ದಂತಹ ಪ್ರಭೆ ಏನಿದೆ ಅದನ್ನ ನಂದಿಸಲು ಏನೋ ಅನ್ನುವಂತೆ ರಿಪುಸುಭಟರು ಉರವೆಂಬ ಅಭ್ರ ಸಂಭವ ರುದಿರ ಜಲವೆಂದ. ದುಶ್ಯಾಸನ ಎದೆಯಿಂದ ಉಕ್ಕಿ ಹರಿತಾ ಇರುವಂತಹ ರಕ್ತ ಅನ್ನುವಂಥದ್ದು ಪಾಂಡವರ ಅವಮಾನಕ್ಕೆ ಹೊತ್ತಿಕೊಂಡಂತಹ ಆ ಬೆಂಕಿಯನ್ನ ನಂದಿಸಲು ಮಳೆಯಾಗಿ ಬರ್ತಾ ಇದೆಯಂತೆ. ಏನದ್ಭುತ ಕಲ್ಪನೆ ಇದು! ಪಾಂಡವರ ಅವಮಾನಕ್ಕೆ ಹೊತ್ತಿಕೊಂಡಂತಹ ಆ ಬೆಂಕಿಯನ್ನ ನಂದಿಸಲಿಕ್ಕೆ ಇಂದು ದುಶ್ಯಾಸನ ಎದೆಯಿಂದ ಹರಿದು ಬರುತ್ತಿರುವಂತಹ ರಕ್ತ ಮಳೆಯಾಗಿ ಆ ಬೆಂಕಿಯನ್ನ ನಂದಿಸ್ತಾ ಇದೆ ಅಂತ ಹೇಳಿ ಸುತ್ತಲೂ ಇರುವಂತಹವರು ನೋಡ್ತಾ ಇದ್ದಾರಂತೆ. ಹಾಗೆ ಅದ್ಭುತವಾದಂತಹ ಕಲ್ಪನೆಯನ್ನ ಕಟ್ಟಿಕೊಡ್ತಾ ಇದ್ದಾನೆ ಕುಮಾರವ್ಯಾಸ. ಇದುವರೆಗೂ ಭೀಮ ಸಂತೃಪ್ತಿ ಪಟ್ಟಿದ್ದಾನೆ. ಆದರೆ ಈಗ ತನ್ನ ಮಾತನ್ನು ಉಳಿಸ್ಕೊಳ್ಬೇಕು, ದ್ರೌಪದಿಯನ್ನ ಕರೆಸಬೇಕು. ಆ ಒಂದು ಭಾಗ ನೋಡಿ, 74ನೇ ಭಾಗ. ಬಳಿಕ ಪರಿತೋಷದಲ್ಲಿ ಮಾರುತಿ ಲಲನೆಯಲ್ಲಿಗೆ ಕಳುಹಿದನ್ ತನ್ ಒಲವಿನ ಆಹವವಾದುದು ವೈತಹುದು ಎನ್ನಲು ಬೇಗದಲ್ಲಿ. ಬಹಳ ಸಂತೋಷದಲ್ಲಿ, ಪರಿತೋಷದಲ್ಲಿ ಮಾರುತಿ ಅಂದ್ರೆ ವಾಯುಪುತ್ರ, ಆಂಜನೇಯನು ಕೂಡ ವಾಯುಪುತ್ರನೇ, ಭೀಮ ಕೂಡ ವಾಯುಪುತ್ರನೇ. ಹಾಗಾಗಿ ಇದು ಮಾರುತಿ ಲಲನೆಯಲ್ಲಿಗೆ ಅಂದ್ರೆ ದ್ರೌಪದಿಯಲ್ಲಿಗೆ ತನ್ನವರನ್ನ ಕಳಿಸ್ತಾನೆ, ಕರ್ಕೊಂಬನ್ನಿ ಅಂತ ಹೇಳಿ. ಒಲವಿನ ಆಹವವಾದುದು ಐತಹುದು ಎನ್ನಲು ಬೇಗದಲ್ಲಿ. ಒಲವಿನ ಆಹವ ಅಂತ ಇದು ತನ್ನ ಮನಸ್ಸಿಗೆ ಬಹಳ ಹಿತವನ್ನು ಕೊಟ್ಟಂತಹ ಯುದ್ಧ ಅಂತ ಇದು, ಅದು ಮುಗಿದಿದೆ, ಆದುದು
ಐತಹುದು ಎನ್ನಲು ಬೇಗದಲ್ಲಿ ಅದೆಲ್ಲ ಮುಗಿದಿದೆ ಅಂತೆಲ್ಲ ಹೇಳಿ ಆ ಸುದ್ದಿಯನ್ನ ದ್ರೌಪದಿಗೆ ತಲುಪಿಸ್ತಾನೆ ಭೀಮ. ನಳಿನಮುಖಿ ನಲವೇರಿ ಮೇಳದ ಕೆಳದಿಯರು ಕೈಗೂಡಲು ನೇವುರದೆಳಮೊಳಗು ಮೋಹಿಸಲು ಮಾನಿನಿ ಬಂದಳ್ ಆ ಎಡೆಗೆ. ನಳಿನ ಮುಖ ಅಂದ್ರೆ ಕಮಲದಂತ ಮುಖ ಅಥವಾ ಚೆಲುವಾದಂತಹ ಮುಖ ಇಟ್ಟುಕೊಂಡಂತಹ ದ್ರೌಪದಿ ನಲವೇರಿ ಬಹಳ ಖುಷಿಯಿಂದ ಮೇಳದ ಕೆಳದಿಯರು ಕೈಗೂಡಲು, ಸುತ್ತ ಗುಂಪುಗಳು ಮೇಳ ಎಲ್ಲ ಈಗ ಪ್ರಾರಂಭ ಆಗಿರುವಂತದ್ದು, ನೇವುರದೆಳಮೊಳಗು ಮೋಹಿಸಲು ಗೆಜ್ಜೆಯ ನಾದ ಬರ್ತಾ ಇರುವ ರೀತಿಯಲ್ಲಿ ಮಾನಿನಿ ಬಂದಳ್ ಆ ಎಡೆಗೆ. ದ್ರೌಪದಿ ಭೀಮ ಇರುವಂತಹ ಜಾಗಕ್ಕೆ ಈ ರೀತಿಯಾಗಿ ಬರ್ತಾಳೆ ಅನ್ನುವಂತಹ ಒಂದು ಮಾತಿದು. ಇಲ್ಲೂ ಕೂಡ ಸೂಕ್ಷ್ಮವಾಗಿ ಕುಮಾರವ್ಯಾಸ ಒಂದು ಬದಲಾವಣೆಯನ್ನು ತಂದು ಕೊಟ್ಟಿದ್ದಾನೆ. ಪಂಪನಲ್ಲಿ ಬಹಳ ಹುಮ್ಮಸ್ಸಿನಿಂದ, ಧೈರ್ಯದಿಂದ, ಉತ್ಸಾಹದಿಂದ ದ್ರೌಪದಿ ಅಂಬಾರಿಯನ್ನ ಏರ್ಕೊಂಡು ಬಂದು ಇಳಿತಾಳೆ. ಸಂತೃಪ್ತಿಯಾಗುವ ಹಾಗೆ ಎಲ್ಲವನ್ನ ಸುತ್ತ ಕಾಣ್ತಾ ಇದ್ದಾಳೆ. ವಿಶೇಷವಾಗಿ ದುಶ್ಯಾಸನನ್ನ ಬಗೆದು ರಕ್ತವನ್ನು ಹೀರ್ತಿರುವಂತಹ ಭೀಮನ ನೋಡಿ ಒಂದು ರೀತಿಯಲ್ಲಿ ಅವಳ ಮನಸ್ಸಿನಲ್ಲಿ ಒಂದು ರೀತಿ ಸಂತೋಷ ಬರ್ತಾ ಇದೆ. ಆದರೆ ಇಲ್ಲಿ ಸ್ವಲ್ಪ ಬದಲಾವಣೆಯನ್ನು ನಾವು ನೋಡಬಹುದಾಗುತ್ತೆ. ಬರುತ ಕಂಡಳು ಭೀಮಸೇನನ ದುರುಪರಕ್ರಮ ವಹ್ನಿ ಭುಗಿಲಂದ್ ಅರಿಭಯಂಕರ ರೌದ್ರ ರೂಪಿನಳ್ಳಿರಲು ಬರಲಂಜಿ. ಸ್ವಲ್ಪ ಹೆದರು ಬಿಡ್ತಾಳಂತೆ ದ್ರೌಪದಿ. ಭೀಮ ಅಷ್ಟು ಭಯಾನಕವಾಗಿ ಅಲ್ಲಿ ಕೂತಿದ್ದಾನಂತೆ. ಬರೋದಕ್ಕೆ ಆಕೆಗೆ ಸ್ವಲ್ಪ ಮಟ್ಟಿಗೆ ಭಯವಾಗುತ್ತಂತೆ. ಬರಲಂಜಿ ತಿರುಗೆ ಕಂಡನು ಪವನಸುತ. ಭೀಮ ತಿರುಗಿ ನೋಡ್ತಾನೆ, ಕರೀತಾನೆ. ಪಂಕರುಹಮುಖಿಯನ್ನು ಕರೆದು ನಿನ್ನಯ ಭರದ ಬಯಕೆ ಇದಾಯ್ತೆ ದಿಟ ನೋಡೆಂದು ತೋರಿಸಿದ. ಅಗೇನ್ ಪಂಕರಹಮುಖಿ ಅಂದ್ರೆ ಕಮಲದ ಮುಖ ದ್ರೌಪದಿ ಅಂತ. ಅವ್ರನ್ನ ಕರೆದು ಬಾಯಿಲ್ಲಿ ನೋಡು, ನಿನ್ನಯ ಭರದ ಬಯಕೆ ಇದಾಯ್ತು, ನಿನ್ನ ಆಸೆ ಏನಿದೆ ಅದು ಇವತ್ತು ಈಡೇರಿದೆ, ನಿಜವಾಗಿದೆ ನೋಡು ಅಂತ ಹೇಳಿ ದುಶ್ಯಾಸನನ್ನ ಆತ ತೋರಿಸ್ತಾನೆ. 78ನೇ ಭಾಗ ನೋಡಿ. ಆರಿವನು ನೀ ಕೊಟ್ಟ ಭಾಷೆಯ ಕಾರಣಿಕ ಕಳ್ಳರೊಳಗೆ ಇದಾವನು ವೀರ. ದ್ರೌಪದಿಗೆ ಗೊತ್ತಾಗ್ತಿಲ್ಲ, ಸುತ್ತ ಹೆಣ ಬಿದ್ದಿದೆಯಂತೆ. ಎಲ್ಲರೂ ನುಜ್ಜುಗುಜ್ಜಾಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ರಕ್ತದ ಹೊಳೆಯಲ್ಲಿ ಭೀಮ ಕೂತಿದ್ದಾನೆ. ಇಷ್ಟೊಂದು ಹೆಣಗಳಿದೆ. ಯಾರಿವನು? ನಿನ್ನ ಮುಂದೆ ಇರುವಂತದ್ದು ಯಾರು ನನಗೆ ಗೊತ್ತಾಗ್ತಿಲ್ಲ. ನೀ ಕೊಟ್ಟ ಭಾಷೆಯ ಕಾರಣಿಕ ಕಳ್ಳರೊಳಗೆ ಇದಾವನು ವೀರ. ಇನ್ನು 100 ಜನ ಸಹೋದರನ್ನು ನಾಶ ಮಾಡ್ತೀನಿ ಅಂತ ಹೇಳಿದ್ದೆ, ಸಂಹಾರ ಮಾಡ್ತೀನಿ ಅಂತ ಹೇಳಿದ್ದೆ. ಅವರಲ್ಲಿ ಇವನ್ ಯಾರು? ಅಷ್ಟು ಜನರಲ್ಲಿ ಇವನ್ ಯಾರು ಅಂತ ದ್ರೌಪದಿ ಭೀಮನಿಗೆ ಕೇಳುವಂತದ್ದು. ಆಗ ದುಶ್ಯಾಸನನ್ ಕಣ ಅಂತಾದಳ ಆಯ್ತೇನುತ್ತ. ದುಶ್ಯಾಸನ ಕಣ, ಓ ಹೌದಾ, ಆಯ್ತು ಅಂತ ಹೇಳಿ ಸಾರಿದಳು. ಸರಸಿಜ ವದನೆ ಭರ್ತಾರನನ್ನು ನಸುನಗುತ್ತ ಚರಣದ ಚಾರು ನೇವರ ಉಲಿಯಲ್ಲಿ ಒದೆದಳು ಖಳನ ಮಸ್ತಕವ. ಓ ದುಶ್ಯಾಸನನ ಅಂತ ಹೇಳಿ ಆಗ ಅವಳ ಮನಸ್ಸಿನಲ್ಲಿ ಒಂದು ರೀತಿ ಪುಳಕ ಬರುತ್ತೆ, ಸಂತೋಷ ಬರುತ್ತೆ. ಬಹಳ ಮಂದಸ್ಮಿತ ಮುಖದಲ್ಲಿ ಆಕೆಯ ಕಾಲನ್ನ ತೆಗೆದು ಚರಣದ ಚಾರು ನೇವರ ಉಲಿಯಲ್ಲಿ ಗೆಜ್ಜೆಯ ಗಲುಗಲು ನಾದದ ನಡುವೆ ಒದೆದಳ್ ಖಳನ ಮಸ್ತಕವ. ದುಶ್ಯಾಸನನ ತಲೆಗೆ ಒಂದ್ಸಲಿ ಒದಿತಾಳೆ, ತಿವಿತಾಳಂತೆ. ಇಲ್ಲೂ ಕೂಡ ಪಂಪನಲ್ಲಿ ಸ್ವತಃ ಭೀಮನೆ ಕಾಲನ್ನ ಎತ್ತಿ ಒದಿ ಅಂತ ಹೇಳಿ ಒದಿಸ್ತಾನೆ, ತೃಪ್ತಿ ಪಡಿಸ್ತಾನೆ. ಆದರೆ ಇಲ್ಲಿ ಸ್ವತಃ ದ್ರೌಪದಿಗೆ ತೆಗೆದು ದುಶ್ಯಾಸನನ ತಲೆಗೆ ಒದಿಯುವಂತಹ ಒಂದು ದೃಶ್ಯ ಇರುವಂತದ್ದು ನೋಡಿ. ಆ ಗೆಜ್ಜೆಯ ನಾದದ ನಡುವೆ ವೈರಿಯ ತಲೆಗೆ ಒದಿತಾಳೆ ಅಂತ ಹೇಳುವಂತದ್ದು ಕೂಡ ಅಮೋಘವಾದಂತಹ ಒಂದು ಕಲ್ಪನೆ ಅದು. ದ್ರೌಪದಿ ಈಗ ಬಹಳ ಸಂತೋಷದಿಂದಿದ್ದಾಳೆ. ಭೀಮನ ಬಗ್ಗೆ ಎಲ್ಲಿಲ್ಲದ ಅಭಿಮಾನ ಬಂದ್ಬಿಟ್ಟಿದೆ. ಹಾಗಾಗಿ ಭೀಮನ ಕುರಿತು ಒಂದಷ್ಟು ಹೊಗಳಿಕೆಯ ಮಾತನ್ನ ಆಡ್ತಾಳೆ. ನುಡಿವುದ್ ಅರಿದೇ ನುಡಿದ ಭಾಷೆಯ ಕಡೆತನಕ ಪೂರೈಸಿ ಮಾಡುವ ಕಡು ಕಲಿಗಳ ಆರುಂಟು ಜಗದೊಳ್ ನಿನ್ನ ಹೋಲುವರು. ಕೊನೆಯವರೆಗೂ ಕೂಡ ನೀನು ಕೊಟ್ಟ ಮಾತನ್ನ ತಪ್ಪಲಿಲ್ಲ, ತಪ್ಪದೆ ಅದರ ಪ್ರಕಾರವಾಗಿ ನೀನು ನಡ್ಕೊಂಡಿದ್ದೀಯಾ. ನಿನಗೆ ಸರಿಸಮಾರಾದಂತಹ ಪರಾಕ್ರಮಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲ. ಮೃಡ ಪರಾಕ್ರಮಿ ನನ್ನ ಹೋಲುವ ಮಡದಿಯರು ನಿನ್ನಂದದ ಒಡೆಯರ್ ಪಡೆವುದೇ ಪರಮೈಕ್ಯ ಸೌಖ್ಯವಿದೆಂದಳ್ ಇಂದು ಮುಖಿ. ನನ್ನಂತ ಹೆಣ್ಣು ನಿನ್ನಂತ ಪತಿಯನ್ನ ಪಡೆಯುವಂತದ್ದೇ ಈ ಲೋಕದಲ್ಲಿ ಮಾಡುವಂತಹ ದೊಡ್ಡ ಪುಣ್ಯ ಅಂತ ಹೇಳಿ ಭೀಮನನ್ನ ಹೊಗಳ್ತಾ ಇದ್ದಾಳೆ ದ್ರೌಪದಿ. ಈಗ ಆಕೆಯ ಮುಡಿಗೆ ರಕ್ತವನ್ನ ಹಚ್ಚುವಂತಹ ಒಂದು ಪ್ರಸಂಗ ಬರುವಂತದ್ದು. 80ನೇ ಭಾಗ ನೋಡಿ. ತರುಣಿ ಕುಳಿರು, ಬಾ ಕೂತ್ಕೋ. ಸ್ವಾಮಿ ದ್ರೋಹಿಯ ಕರುಳ ಮುಡಿ, ಬಾ ನಿನ್ನ ಖಾತಿಯ ಪರಿಹರಿಸುವೆನು. ಖಳನ ರುದಿರ ಸ್ನಾನ ಕೇಳಿಸುವರೆ. ಕೂತ್ಕೋ ಬಾ, ಆ ಸ್ವಾಮಿ ದ್ರೋಹಿಯ ಕರುಳನ್ನ ನೀನು ಮುಡುಕೋ. ನಿನ್ನ ಕೋಪವನ್ನ ನಾನು ಬಗೆಹರಿಸ್ತೀನಿ, ನಿನ್ನ ಖಾತಿಯ ಪರಿಹರಿಸುವೆನು. ಕರುಳ ಮುಡಿ ಬಾ, ಖಳನ ರುದಿರ ಸ್ನಾನ ಕೇಳಿಸುವರೆ. ಇವತ್ತು ಅವನ ರಕ್ತದಲ್ಲಿ ನಿನ್ನನ್ನ ಮಜ್ಜನ ಮಾಡಿಸ್ತೀನಿ, ಸ್ನಾನ ಮಾಡಿಸ್ತೀನಿ. ಸರಸಿ ಜಾನನೆ ಕೊಳ್ಳೆನುತ್ತ ಒಪ್ಪುಕೋ, ಇದನ್ನ ಮಾಡ್ತಾ ಇದ್ದೇನೆ. ಕಳನ್ನೂರವನ್ನಿಬ್ಬಗಿ ಮಾಡಿ ಅವನ ದೇಹವನ್ನ 2 ತುಂಡನ್ನ ಮಾಡಿ ಕುಡಿತಿಯಲ್ ಅರುಣ ಜಲವನು ಮೊಗೆದು ಮಾನಿನಿಗಿತ್ತನ ಆ ಭೀಮ. ಸೀಳು ಮಾಡಿದಂತಹ ಆ ದೇಹದಿಂದ ರಕ್ತವನ್ನ ಮೊಗೆದು ಅರುಣ ಜಲ ಅಂದ್ರೆ ಕೆಂಪಾಗಿರುವಂತಹ ಬಣ್ಣದ ಆ ಜಲ ಅಂದ್ರೆ ರಕ್ತವನ್ನ ಮೊಗೆದು ಮಾನಿನಿಗೆ ಇತ್ತ ಆ ಭೀಮ. ಒಂದು ಬಹಳ ಘೋರವಾದಂತಹ ಒಂದು ಅಥವಾ ಭಯಂಕರವಾದಂತಹ ಒಂದು ಸನ್ನಿವೇಶವನ್ನ ತನ್ನದೇ ಆದಂತಹ ಶೈಲಿಯಲ್ಲಿ ಕುಮಾರವ್ಯಾಸ ಕಟ್ತಾ ಇರುವಂತದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗೆ ಮುಂದುವರೆಸ್ತಾ 81ನೇ ಭಾಗ. ಶೋಣಿತ ಅಂಬುವಿನಿಂದ ತರುಣಿಯ ವೇಣಿಯನ್ನು ನಾದಿದನು, ದಂತ ಶ್ರೇಣಿಯಲ್ಲಿ ಬಾಚಿದನು, ಬೈತಲೆ ತೆಗೆದು ಚೆಲುವಿನಲಿ. ರಾಣಿ ಹುಸಿಯದೆ ಹೇಳು, ಹೇಳೆನ್ನಾಣೆ ಸೊಗಸೆ, ಖಳನ ದಂತ ಶ್ರೇಣಿತವೇ ಪಾವನವೇ ಎಂದನು ಪವನಸುತ ನಗುತ. ಶೋಣಿತ ಅಂಬು ಅಂತ ಹೇಳಿದ್ರೆ ರಕ್ತ, ಕೆಂಪಾದ ನೀರು. ತರುಣಿಯ ವೇಣಿಯನ್ನು ದ್ರೌಪದಿಯ ಕೂದಲನ್ನ ನಾದಿದನು, ಹದ ಮಾಡ್ತಾ ಇದ್ದಾನೆ, ನೆನೆಸ್ತಾ ಇದ್ದಾನೆ. ದಂತ ಶ್ರೇಣಿಯಲ್ಲಿ ಬಾಚಿದನು, ದುಶ್ಯಾಸನ ಹಲ್ಲುಗಳಿಂದ ಕೂದಲನ್ನ ಬಾಚಿಸ್ತಾ ಇದ್ದಾನೆ. ಬೈತಲೆ ತೆಗೆದನು ಚೆಲುವಿನಲ್ಲಿ. ಬಹಳ ಸುಂದರವಾಗಿ ಈಗ ಬೈತಲೆಯನ್ನ ತೆಗಿತಾ ಇದ್ದಾನಂತೆ ಭೀಮ. ರಾಣಿ ಹುಸಿಯದೆ ಹೇಳು, ಹೇಳೆ ಎನ್ನಾಣೆ ಸೊಗಸೆ, ಖಳನ ದಂತ ಶ್ರೇಣಿ, ಹೇಳು ಇಷ್ಟ ಆಗ್ತಾ ಇದೆಯಾ, ಇದೆಲ್ಲ ನಿನಗೆ ಸೊಗಸು ಅಂತ ಅನ್ನಿಸ್ತಾ ಇದೆಯಾ ಅಂತ ಹೇಳಿ, ಇವೆಲ್ಲ ನಿನಗೆ ಇಷ್ಟ ಆಗ್ತಿದೆಯಾ, ಮನಸ್ಸಿಗೆ ಹಿಡಿತ ಆಗ್ತಿದೆ ಅಲ್ವಾ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾ ಇರುವಂತದ್ದು. ಖಳನ ದಂತ ಶ್ರೇಣಿ ತವೆ ಪಾವನವೇ ಎಂದ, ಈ ಹಲ್ಲುಗಳು ನಿನ್ನ ಕೂದಲನ್ನ ಬಾಚಿ ಪವಿತ್ರವಾಗ್ತಿದೆ ಹೌದಲ್ವಾ ಅಂತ ಹೇಳಿ ಕೇಳ್ತಿದ್ದಾನೆ. ಸ್ವತಃ ದುಶ್ಯಾಸನ ಹಲ್ಲುಗಳು ದ್ರೌಪದಿಯ ಕೂದಲನ್ನ ಮುಟ್ಟಿ ಬಾಚುವ ಪ್ರಕ್ರಿಯೆಯಲ್ಲಿ ಅದೇ ಪವಿತ್ರವಾಗ್ತಿದೆಯಂತೆ, ಪಾವನವಾಗ್ತಿದೆಯಂತೆ ಅನ್ನೋ ರೀತಿಯಲ್ಲಿ ಭೀಮ ದ್ರೌಪದಿಗೆ ಹೇಳ್ತಿದ್ದಾನೆ. ಮುಡಿಗೆ ಹಾಯ್ದುವನ್ ಉದರ ರಕ್ತವ ತೊಡೆದು ಕಬರಿಯ ಕಟ್ಟೆ ಕಟ್ಟುವೆ, ನುಡಿಗೆ ಅಳಿದನ ಚರ್ಮವನ್ನು ನೀನು ಉಡಿಸಲುಟ್ಟುಪೆನ್. ನೀನವತ್ತು ಹೇಳ್ತಿಲ್ಲ
ದ್ರೌಪದಿ, ನಿನ್ನ ಕೂದಲಿಗೆ ಇವನ ರಕ್ತದ ಅಭಿಷೇಕ ಆಗಬೇಕು ಅಂತ ತಗೋ, ನಾನು ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ವಸ್ತ್ರಾಪರಣ ಆದಾಗ ಇವನ ಚರ್ಮವನ್ನ ಕಿತ್ತು ನನಗೆ ಹೊದಿಸುವಂತ ನಾನು ಮಾತನ್ನ ತಗೊಂಡಿದ್ದೆ, ಅದನ್ನು ಕೂಡ ಈಗ ನೆರವೇರಿಸ್ತಾ ಇದ್ದೀನಿ. ನೀನು ಒಪ್ಪಿದ್ದೆ ಆದ್ರೆ ಇವನ ಚರ್ಮವನ್ನ ಸುಲಿದು ನಿನಗೆ ಹೊದಿಸ್ತೀನಿ. ಅವತ್ತು ನಿನ್ನ ಬಟ್ಟೆಯನ್ನ ವಸ್ತ್ರವನ್ನ ಹಿಡಿದು ಅಪಮಾನ ಮಾಡಿದವನಿಗೆ ಇದು ತಕ್ಕ ಶಾಸ್ತಿ. ಇದು ಎಡೆಯಲ್ ವಯ್ಯಾರದಲ್ಲಿ ಕಟ್ಟೆನು ಮುಡಿಯನೆಂಬ ತೇಜದ ನುಡಿ ನುಡಿಸಲೇ ಸಂದುದೇ ತನ್ನಾಣೆ ಹೇಳೆಂದ. ತೃಪ್ತಿ ಆಗ್ತಾ ಇದೆ ನಿನಗೆ, ನಿನ್ನ ಮಾತುಗಳನ್ನ ನಾನು ಒಂದೊಂದಾಗಿ ಈಡೇರಿಸ್ತಾ ಇದ್ದೀನಿ, ನಿನಗೆ ಖುಷಿ ಆಗ್ತಾ ಇದೆಯಾ? ನನ್ನ ನಾಣೆ ಹೇಳು ದ್ರೌಪದಿ, ಇನ್ನೇನಾದ್ರು ಉಳಿದಿದೆಯಾ ಹೇಳು, ಅದನ್ನ ಕೂಡ ಈಡೇರಿಸ್ತೀನಿ ಅಂತ ದ್ರೌಪದಿಗೆ ಭೀಮ ಕೇಳುವಂತಹ ಒಂದು ಪ್ರಸಂಗ ಇದು. ಹೀಗೆ ಅವನ ಚರ್ಮವನ್ನ ಸುಲಿತಾ ಇದ್ದಾನೆ, ಸುಲಿದು ಬಟ್ಟೆಯ ರೀತಿಯಲ್ಲಿ ಮಾಡಿ ಅವಳಿಗೆ ಹೊದಿಸ್ತಾನೆ, ಕರುಳನ್ನ ಕಿತ್ತು ಮುಡಿಗೆ ಮುಡಿಸ್ತಾನೆ, ರಕ್ತವನ್ನ ತೆಗೆದು ತಿಲಕವನ್ನ ಇಟ್ಟು ಕೂದಲ ಅಥವಾ ಮುಡಿಗೆ ಅದನ್ನ ಹದ ಮಾಡಿ ಅಲಂಕಾರವನ್ನ ಮಾಡ್ತಾನೆ. ಬಹಳ ಪ್ರೀತಿಯಿಂದ ಮತ್ತೊಮ್ಮೆ ನೋಡ್ತಾನೆ, ಸಿಂಗಾರ ಮಾಡಿರೋ ರೀತಿಯಲ್ಲಿ ಆಕೆನ ಮತ್ತೆ ನೋಡುವಂತಹ ಒಂದು ದೃಶ್ಯ. ಹಾಗೆ ಮುಂದುವರಿತಾ 85ನೇ ಭಾಗ ನೋಡಿ. ಎಡದ ತೊಡೆಯಲ್ಲಿ ಮಡದಿ ಬಲುವಗೆಯೊಡೆಯಲು ಬಲವಂಕದಲ್ಲಿ ನೆಗಹಿದ ಕುಡಿ ಬೆರಳ ನಿಡಿ ಕರುಳ ಮಾಲೆಯ ರೌದ್ರ ರಚನೆಯಲ್ಲಿ ಕಡುಮನದ ಕತಿಗಾರ ಭೀಮನ ಕಡುಹು ಹೋಲುವೆಯಾಯಿತು ಕಂಬದೊಳ್ ಒಡೆದು ಮೂಡಿದ ಮೃಗದ ಮೊಗದ ಮಹಾ ಅಸುರಾಂತಕನ. ತನ್ನ ಎಡದ ತೊಡೆಯಲ್ಲಿ ದ್ರೌಪದಿಯನ್ನ ಬಾಕೂತ್ಕೊ ಅಂತ ಹೇಳಿ ಕೂರಿಸಿಕೊಂಡಿದ್ದಾನೆ. ಬಲವಂಕದಲ್ಲಿ ನೆಗಹಿದ ಕುಡಿ ಬೆರಳ ನಿಡುಗರಳ ಮಾಲೆಯ ರೌದ್ರ ರಚನೆಯಲ್ಲಿ ದುಶ್ಯಾಸನನ ದೇಹವನ್ನ ಬಲತೊಡೆಯಲ್ಲಿ ಇಟ್ಕೊಂಡಿದ್ದಾನೆ. ಅವನ ಕರುಳುಗಳನ್ನ ಮಾಲೆಯ ರೀತಿಯಲ್ಲಿ ಭೀಮ ಕೈಯಲ್ಲಿ ಇಟ್ಕೊಂಡಿರುವಂತದ್ದು. ಕಡುಮನದ ಕತಿಗಾರ, ಬಹಳ ಕಠಿಣ ಮನಸ್ಕ ಅವನು ಭೀಮ. ಹೋಲುವೆಯಾಯಿತು, ಯಾವುದಕ್ಕೂ ಹೋಲಿಕೆ ಆಗ್ತಿದಂತೆ. ಯಾವುದಕ್ಕೆ ಅಂತ ಹೇಳಿದ್ರೆ ಕಂಬದೊಳ್ ಒಡೆದು ಮೂಡಿದ ಮೃಗದ ಮೊಗದ ಮಹಾ ಅಸುರಾಂತಕನ. ಕಂಬದಿಂದ ಒಡೆದು ಬಂದಂತಹ ವಿಷ್ಣುವಿನ ಅವತಾರವಾದಂತಹ ನರಸಿಂಹ ಅವತಾರದಂತೆ ಕಾಣಿಸ್ತಾ ಇದ್ದಾನೆ. ಹಿರಣ್ಯಕಶಿಪುವನ್ನು ಕೂಡ ಹಾಗೆ ತನ್ನ ತೊಡೆಯ ಮೇಲೆ ಮರೆಸಿಕೊಂಡು ಎದೆಯನ್ನು ಬಗೆದಂತಹ ನರಸಿಂಹನ ಆ ಅವತಾರ ಭೀಮನ ಅವತಾರದಲ್ಲಿ ಇವತ್ತು ಕಾಣಿಸ್ತಾ ಇದೆ ಅಂತ ಹೇಳಿ ಆ ಒಂದು ರೀತಿಯಾದಂತಹ ವರ್ಣನೆಯನ್ನ ಕವಿ ಕಟ್ಕೊಡ್ತಾ ಇದ್ದಾನೆ. ಭೀಮನ ನರಸಿಂಹ ಅವತಾರ ಅಂತ ಹೇಳಿ ಈಗ 2ನೇ ಬಾರಿ ಹೇಳ್ತಿದ್ದಾನೆ. ಹಿಂದೆ ದುಶ್ಯಾಸನನ್ನ ಕೊಂದಾಗ ಈಗ ದುಶ್ಯಾಸನನ್ನ ತೊಡೆ ಮೇಲೆ ಇಟ್ಕೊಂಡು ದ್ರೌಪದಿಯನ್ನ ಮತ್ತೊಂದು ತೊಡೆಯಲ್ಲಿ ಕೂರಿಸಿಕೊಂಡಾಗ ಮತ್ತೆ ನರಸಿಂಹನ ಅವತಾರದಂತೆ ಕಾಣಿಸ್ತಿದೆ ಅಂತ ಹೇಳಿ 2ನೇ ಬಾರಿ ಹೇಳ್ತಿರುವಂತದ್ದು. ಯುದ್ಧದ ಭೀಕರತೆಯನ್ನ ವರ್ಣಿಸ್ತಾ ಮತ್ತೆ ವೈಶಂಪಾಯನರು ಜನಮೇಜನಿಗೆ ನೆನಪಿಸ್ತಾ ಇದ್ದಾರೆ ಮಹಿಪಾಲನಿಗೆ. ಯಾವ ರೀತಿ ಕಾಣುತ್ತಿತ್ತು ಆ ಯುದ್ಧ ಭೂಮಿ ಅಂತ ಹೇಳಿದ್ರೆ, ಉಳಿದು ಕೆಡದ ಸೀತಾತ ಪತ್ರದ ನಡುವೆ ಹರಿಸಾಲಿನ ಕಪಾಲದ ಗಡಣವಿರೆ ಚೆಲುವಾಯಿತು ಜನಮೇಜಯ ಮಹಿಪಾಲ. ಅಡಗನ್ನಂತಕಗಳ ತಂದುಣಬಡಿಸಲಿಕ್ಕೆ ತಳಿಯೋಳು ಸಂಗಡಿಸಿದವು ಕೆಲ ಬೆಟ್ಟಲಿನ ರಂಜಿಸಿತು ರಣಭೂಮಿ. ಯಮನಿಗೆ ನರಮಾಂಸವನ್ನ ಅಂದ್ರೆ ಯಮ ಭಕ್ಷಿಸೋದಕ್ಕೆ ತಂದು ಉಣಬಡಿಸಿದ ರೀತಿಯಲ್ಲಿ ಅದು ಕಾಣಿಸ್ತಾ ಇತ್ತಂತೆ. ರಕ್ತವನ್ನ ತಟ್ಟೆಯಲ್ಲಿ ತಂದು ಇಟ್ಟ ಹಾಗಿತ್ತಂತೆ, ಮಾಂಸದ ಗುಡ್ಡೆಗಳು ಬಿದ್ದರೂ ಹಾಗೆ ಕಾಣಿಸ್ತಿದ್ದವಂತೆ. ಈ ಚಿತ್ರಣ ಕಾಣಿಸ್ತಿತ್ತು ಜನಮೇಜಯ ಅಂತ ಹೇಳಿ ವೈಶಂಪಾಯನರು ಮತ್ತೆ ಕಥೆಯ ದಿಕ್ಕಿಗೆ ಮತ್ತೆ ಕೊಂಡೊಯ್ತಾ ಇದ್ದಾರೆ ಕೇಳುಗರನ್ನ. ಭೀಮ ಅತ್ಯಂತ ಸಂತೃಪ್ತನಾಗಿದ್ದಾನೆ. ಈಗ ತನ್ನ ದಾಹವು ತೀರ್ತು, ದ್ರೌಪದಿಯ ಮಾತಿನ ಪ್ರಕಾರವೂ ಕೂಡ ಅವಳ ಆಸೆಗಳನ್ನ ಕೂಡ ನೆರವೇರಿಸುತ್ತಾನೆ, ಅವಳನ್ನ ವಾಪಸ್ ಕಳಿಸ್ಕೊಡ್ತಾನೆ. ಇವೆಲ್ಲ ಆಗುತ್ತೆ. ಭೀಮ ತನ್ನ ಸಾರಥಿಯಾದಂತಹ ವಿಶೋಕ, ಅವನ ಸಾರಥಿ ವಿಶೋಕ ಅವನ ಹತ್ರ ಹೇಳುವಂತಹ ಮಾತಿದು 91ನೇ ಭಾಗ. ಬಂದ ತೊರೆಗಳ ಕುಡಿದನ್ ಅತಿ ಢಗೆಯಿಂದ ಸಕಲ ಸರೋರುಹದ ಅಂಬುವನ್ ಒಂದೇ ಶ್ವಾಸದಲ್ಲಿ ಗೀಂಟಿದನು ಶಂಕಿಸದು ಕೋಪಾಗ್ನಿ. ವಿಶೋಕನೇ ಸಾರಥಿ ಕೇಳು, ನಾನು ಎಷ್ಟೋ ತಿರುಗಾಡಿದ್ದೇನೆ, ಸಿಕ್ಕ ತೊರೆಗಳಲ್ಲಿ, ನದಿಗಳಲ್ಲಿ, ಸರೋವರಗಳಲ್ಲಿ ನಾನು ಒಂದೇ ಉಸಿರಿನಲ್ಲಿ ಹೀರಿ ಕುಡಿದಂತಹ ನೀರು ಕೂಡ ನನ್ನ ದಾಹವನ್ನ ಅಡಗಿಸಿರಲಿಲ್ಲ. ಏನ್ ಇಷ್ಟೊಂದು ದಾಹ ಆಗ್ತಾ ಇದೆ, ಎಷ್ಟು ನೀರು ಕುಡಿದ್ರು ನನಗೆ ದಾಹ ತೀರ್ಥನೆ ಇಲ್ವಲ್ಲ ಅಂತ ಅನಿಸಿತ್ತು. ಇಂದು ದುಶ್ಯಾಸನನ ಶೋಣಿತದ ಒಂದು ಕುಡಿತೆಯಲ್ಲಿ ಆ ಮಹಾಶಿಖಿ ನಂದಿತು. ಏನು ಚಿತ್ರವಲ್ಲ ಸೂತ ಹೇಳಿಂದ. ಆದ್ರೆ ಇವತ್ತು ದುಶ್ಯಾಸನ ರಕ್ತದ ಒಂದೇ ಒಂದು ಗುಟುಕು ಅಷ್ಟು ಕುಡಿದೆ ಆ ದಾಹ ಅನ್ನುವಂತಹ ಕೋಪಾಗ್ನಿ ಇತ್ತಲ್ಲ, ಎಷ್ಟೇ ನೀರು ಕುಡಿದ್ರು ಹೋಗದೇ ಇರುವಂತಹ ಕೋಪಾಗ್ನಿ ಅದು ಆರಿ ಹೋಯ್ತು, ಹೊರಟು ಹೋಯ್ತು. ಬರೀ ಒಂದು ಗುಟುಕು ರಕ್ತವನ್ನ ಹೀರಿದ್ದಕ್ಕೆ ನನ್ನ ಮನಸ್ಸು ಸಂತೃಪ್ತವಾಯ್ತು ವಿಶೋಕ, ಸೂತ ಕೇಳು ಅಂತ ಹೇಳಿ ಭೀಮ ಕೊನೆಗೂ ಸಂತೃಪ್ತನಾಗಿದ್ದಾನೆ ಅಂತ ಹೇಳಿ ಸ್ವತಃ ಭೀಮನೇ ಹೇಳಿಕೊಳ್ಳುವಂತಹ ಒಂದು ಮಾತಿದು. ಕೊನೆಯಲ್ಲಿ ಮತ್ತೆ ಒಂದು ಶಪಥವನ್ನ ಮಾಡ್ತಾ, ಇವನ ನೆತ್ತರ ಕುಡಿವ ರಿಪು ಕೌರವರ 100 ಕಡಿವ ಭಾಷೆ ಕಳೆವಗೆ ಪೂರಾಯವು ಸುಯೋಧನ ಹರಣ ಒಂದುಳಿಯೇ ಅವನಿ ಜಡ ಶಿಖಿ ಪವನ ಪುಷ್ಕರ ದಿವಿಜ ಧನುಜ ಉರಗ ಮುಖ ಅಖಿಲ ಭುವನಜ ನೀವ್ ಕೇಳಿ ಎಂದನು ಭೀಮ ಮೊಗೆನೆಗಹಿ. ದುಶ್ಯಾಸನ ಈ ಒಂದು ರಕ್ತವನ್ನ ಹೀರಿ ನಾನು ಹಿಂದೆ ಮಾಡಿದಂತಹ ಪ್ರತಿಜ್ಞೆ ಈಡೇರಿದೆ. 100 ಜನ ಕೌರವರಲ್ಲಿ ಇವಾಗ 99 ಜನರ ಕೌರವರನ್ನ ಸಂಹಾರ ಮಾಡಿರುವಂತದ್ದು. ಈಗ ಉಳಿದಿರುವಂತದ್ದು ಸುಯೋಧನ ಹರಣ ಒಂದೇ, ದುರ್ಯೋಧನ ಸಂಹಾರ ಒಂದೇ ಉಳಿದಿರುವಂತದ್ದು. ಅವನಿ ಜಳ ಶಿಖಿ ಪವನ ಪುಷ್ಕರ ಇತ್ಯಾದಿ ಇತ್ಯಾದಿ. ಅಂದ್ರೆ ಭೂಮಿ ಜಲ ಅಗ್ನಿ ವಾಯು ಎಲ್ಲ ಸುತ್ತ ನೆರೆದಿದ್ದಾರಲ್ಲ ದೇವಾನ ದೇವತೆಗಳು ಸುರಾಸುರರು, ಕೇಳಿಸ್ಕೊಳ್ಳಿ ಎಲ್ಲರೂ. ಈಗ ಆ ಪ್ರತಿಜ್ಞೆಯನ್ನು ಕೂಡ ಮಾಡ್ತಾ ಇದ್ದೀನಿ, ಅದನ್ನು ಘೋಷಿಸ್ತಾ ಇದ್ದೀನಿ. ಉಳಿದಿರೋದು ಒಬ್ಬನೇ, ಅವನ ಸಂಹಾರವೂ ಕೂಡ ನನ್ನಿಂದ ಆಗುತ್ತೆ, ಅದಕ್ಕೆ ನಾನು ತಯಾರಾಗಿದ್ದೇನೆ ಅಂತ ಹೇಳಿ ಕೊನೆಗೆ ಒಂದು ಘೋಷಣೆಯನ್ನ ಭೀಮ ಮಾಡಿ ಈ ಮೂಲಕ ದುಶ್ಯಾಸನ ವಧಾ ಪ್ರಸಂಗ ಮುಗಿಯುವಂತದ್ದು ಕುಮಾರವ್ಯಾಸನಲ್ಲಿ. ಸೊ ಇಡೀ ಒಂದು ಸಂಧಿಯಲ್ಲಿ ಹೇಗೆ ದುಶ್ಯಾಸನ ಭೀಮನ ವಿರುದ್ಧವಾಗಿ ಬರುವಂತದ್ದು, ಅನೇಕ ರೀತಿಯಲ್ಲಿ ಯುದ್ಧ ಆಗುವಂತದ್ದು, ಕೊನೆಗೆ ಮಲ್ಲ ಯುದ್ಧದ ಸಂದರ್ಭದಲ್ಲಿ ಹಂತ ಹಂತವಾಗಿ ಭೀಮ ಗೆಲ್ತಾ ಹೋಗ್ತಾನೆ. ಕೊನೆಗೆ ದುಶ್ಯಾಸನನ್ನ ಕೊಂದು ಹಾಕ್ತಾನೆ, ಎಲ್ಲರನ್ನ ಕರೀತಾನೆ, ಬಂದು ಕಾಪಾಡಿ ನೋಡೋಣ ಅಂತ ಹೇಳಿ. ಯಾರು ಬರೋದಿಲ್ಲ. ಕೊನೆಗೆ ಪಾಂಡವರ ಕಡೆ ತಿರುಗಿ, ಅದರಲ್ಲೂ ವಿಶೇಷವಾಗಿ ಅರ್ಜುನ ಕಡೆ ತಿರುಗಿ ಬರ್ತೀಯಾ ನೋಡೋಣ ಅಂತ ಹೇಳಿದಾಗ ಅರ್ಜುನನ ಮುಂದೆ ಬರುವಂತದ್ದು, ಕೃಷ್ಣವನ್ನ ತಡೆಯುವಂತದ್ದು, ಹೀಗೆ ಪ್ರಕರಣ ಮುಂದುವರಿತ ದ್ರೌಪದಿ ಬರುವಂತದ್ದು, ರಕ್ತವನ್ನ ಬಗೆದು ಅವಳ ಮುಡಿಗಿರಿಸಿ ನರಸಿಂಹಾವತಾರದಲ್ಲಿ ಕವಿ ಭೀಮನನ್ನ ತೋರಿಸುವಂತದ್ದು, ಕೊನೆಗೆ ದುರ್ಯೋಧನನನ್ನ ಕೂಡ ನಾನು ಸಂಹಾರ ಮಾಡ್ತೀನಿ ಅಂತ ಹೇಳಿ ಮತ್ತೊಂದು ಪ್ರತಿಜ್ಞೆಯನ್ನ ಮಾಡುವ ಮುಖಾಂತರವಾಗಿ ಈ ಒಂದು ಭಾಗ ಮುಗಿಯುತ್ತೆ. ಸೊ ಇಲ್ಲಿಗೆ 19ನೇ ಸಂಧಿ ಕೂಡ ಮುಗಿಯುವಂತದ್ದು. 2 ಪ್ರಮುಖವಾದಂತಹ ಬದಲಾವಣೆಯನ್ನ ಗಮನಿಸಿದ್ರಿ. ಒಂದು, ಹಿಡಿಂಬೆಯಲ್ಲಿ ಬರಲ್ಲ, ಪಂಪನಲ್ಲಿ ಮಾತ್ರ ಬರುವಂತದ್ದು. ದ್ರೌಪದಿ ಮಾತ್ರ ಬರ್ತಾಳೆ, ಹೊರಟು ಹೋಗ್ತಾಳೆ. ಆದರೆ ಪಂಪನಲ್ಲಿ ದ್ರೌಪದಿಯನ್ನ ಕಳಿಸಿದ ನಂತರ ಹಿಡಿಂಬೆಯನ್ನ ಕರೆಸ್ತಾನೆ ಭೀಮ. ಹಿಡಿಂಬೆಯ ಜೊತೆಗೆ ರಕ್ತದ ಕೋಳಿಯನ್ನ ಆಡುವಂತದ್ದು,
ರಾಕ್ಷಸ ಕ್ರೀಡೆಯನ್ನು ಆಡುವಂತದನ್ನ ಗಮನಿಸ್ತೀವಿ. ಅದು ಇಲ್ಲ ಇಲ್ಲಿ. ಎರಡನೆಯದು, ದುಶ್ಯಾಸನನ್ನು ಉಳಿಸ್ಕೊಳ್ಳೋದಕ್ಕೆ ಯಾರು ಬರ್ತೀರಾ ಅಂತ ಹೇಳಿದಾಗ ಎಲ್ಲರೂ ಸುಮ್ಮನೆ ಇರ್ತಾರೆ ಪಂಪನಲ್ಲಿ. ಆದ್ರೆ ಇಲ್ಲಿ ಪ್ರತ್ಯೇಕವಾಗಿ ಅರ್ಜುನನ ಕರೆಯುವಂಥದ್ದು, ಕೃಷ್ಣ ಅದಕ್ಕೆ ಹೋಗಬೇಡ ಅಂತ ಹೇಳಿ ಅರ್ಜುನನ ತಡೆಯುವಂಥದ್ದೆಲ್ಲ ಗಮನಿಸ್ತೀವಿ. ಮತ್ತು ಸಣ್ಣ ಸಣ್ಣ ಬದಲಾವಣೆಗಳನ್ನ ಕೂಡ ನೀವು ಗಮನಿಸಬಹುದು. ಹೇಗೆ ದ್ರೌಪದಿ ತಾನಾಗಿಯೇ ದುಶ್ಯಾಸನನ ತಲೆಯನ್ನ ಒದೆಯುವಂತಹ ಪ್ರಕರಣ ಆಗಿರಬಹುದು, ಅಥವಾ ಭೀಮ ನಿಜವಾಗಿ ಭೀಮನಾಗಿ ಕಾಣಿಸುವಂತದ್ದು ಯುದ್ಧ ಆದ ನಂತರವೇ ಹೊರತು ಯುದ್ಧದ ಸಂದರ್ಭದಲ್ಲಿ ಎಲ್ಲ ಅನ್ನುವಂಥದ್ದನ್ನ ಕೂಡ ನೋಡ್ತೀವಿ. ಯಾಕಂದ್ರೆ ಕೌರವರ ಸೈನ್ಯಕ್ಕೆ ನೀವೆಲ್ಲ ಸುಮ್ಮನೆ ಎಲ್ಲ ಸೈಡ್ ಹೋಗಿ ನಾವು ಮಾಡ್ತೀವಿ ಅಂತೆಲ್ಲ ಹೇಳುವಂಥದ್ದು ಬೇರೆಯಾದಂತಹ ಚಿತ್ರಣವನ್ನೇ ಭೀಮನಿಗೆ ಕೊಡುವಂತಹ ಪ್ರಯತ್ನ ಆಗಿರುವಂಥದ್ದು. ಇದು ಕೂಡ ಪಂಪನಲ್ಲಿ ಆಗಿಲ್ಲ. ಪಂಪನಲ್ಲಿ ಮೊದಲಿಂದಲೂ ಕೂಡ ಭೀಮನನ್ನ ಬಹಳ ಭಯಾನಕವಾಗಿ ಚಿತ್ರಿಸ್ತಾ ಹೋಗಿದ್ದಾನೆ ಪಂಪ. ಅದು ನಮ್ಮ ಎದುರಿಗೆ ಕಾಣ್ತಾ ಹೋಗುತ್ತೆ. ಆದ್ರೆ ಇಲ್ಲಿ ಒಂದು ಟೋನ್ ಶಿಫ್ಟ್ ಆಗುತ್ತೆ. ನಾನು ದುಶ್ಯಾಸನ ಯುದ್ಧ ಮಾಡ್ತೀವಿ ಅಂತ ಹೇಳಿ ಬಹಳ ಸ್ವಾಭಾವಿಕವಾಗಿ ಮಾತಾಡ್ತಿದ್ದಂಥವನು ಒಮ್ಮೆಲೆ ರಾಕ್ಷಸಿ ಮನಸ್ಥಿತಿಯನ್ನು ತಂದುಕೊಂಡು ಹೋರಾಟ ಮಾಡುವಂಥದ್ದು ಕೂಡ ಕಾಣ್ತಾ ಹೋಗ್ತೀವಿ. ಸೊ ಇಲ್ಲಿ ಆಗಿರುವಂತಹ ಇಂತಹ ಬದಲಾವಣೆಗಳನ್ನ ಗುರುತಿಸಿಕೊಳ್ಬೇಕಾಗುತ್ತೆ. ಮತ್ತು ಪಂಪನ ಜೊತೆಗೆ ಈ ಪ್ರಶ್ನೆ ಬಂದಾಗ ಹೋಲಿಕೆ ಮಾಡಲೇಬೇಕಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಮತ್ತೆ ಹೇಳ್ತಾ ಇದ್ದೇನೆ, ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ಭಾಗವನ್ನ ಇನ್ನೊಂದ್ಸಲಿ ನೋಡಲಿಕ್ಕೆ ಲಿಂಕ್ ಕೊಟ್ಟಿದ್ದೇನೆ. ಒಮ್ಮೆ ಅದನ್ನ ನೋಡಿಕೊಂಡು ಈ ಒಂದು ಭಾಗದ ಜೊತೆಗೆ ಹೋಲಿಕೆ ಮಾಡಿ ಮುಂದುವರಿಬಹುದು. ಮುಂದಿನ ಪದ್ಯ ಭಾಗಗಳ ಜೊತೆಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.